ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರಿದ ಭಾಗ. ಮುರಳಿಯ ದಿನಾಂಕ 2/2/2008. ಇವತ್ತಿನ ದಿನಾಂಕ 12/12/2025. ವಿಶೇಷವಾಗಿ ಬಾಬಾರವರು ಮುರಳಿಯನ್ನು ಏನ್ ಹೇಳ್ತಾ ಇದ್ರು? ಸಂಪೂರ್ಣ ಪವಿತ್ರತೆ. ಪವಿತ್ರತೆ ನಾವು ಯಾವ್ದ್ರಲ್ಲಿ ನೋಡ್ಕೊಳ್ಬೇಕಂತೆ? ಯಾವ್ದ್ರಲ್ಲಿ ನೋಡ್ಕೊಳ್ಬೇಕು? ಆತ್ಮವನ್ನು. ಕನ್ನಡಿಯಲ್ಲಿ. ಶರೀರದ ಸ್ವಚ್ಛತೆ ಯಾವ್ದ್ರಲ್ಲಿ ನೋಡ್ಕೊಳ್ತೀವಿ ನಾವು? ಕನ್ನಡಿಯಲ್ಲಿ. ಹಾಗೆ ಆತ್ಮದ ಪವಿತ್ರತೆಯನ್ನು ಕೂಡ ಏನ್ ಮಾಡ್ಬೇಕಂತೆ? ಕನ್ನಡಿಯಲ್ಲಿ ನೋಡ್ಕೊಳ್ಬೇಕಂತೆ. ಹೇಗೆ ನೋಡ್ಕೊಳ್ಳೋದು? ಜ್ಞಾನದ ಕಣ್ಣು ಸಾಧನ. ಕನ್ನಡಿ ಯಾವುದು? ಈ ಕನ್ನಡಿಲಿ ಏನಾಗತ್ತೆ? ನಿಮ್ಮ ಪ್ರತಿಬಿಂಬ ಹೇಗಿದೆಯೋ ಹಾಗೆ ತಾನೇ ಕಾಣುತ್ತೆ ನಿಮ್ಗೆ. ಹಾಗೆ ಕನ್ನಡಿ ಯಾವುದು? ಚೆಕ್ ಮಾಡ್ಕೊಳ್ಳೋದು ಹೇಗೆ? ಚೇಂಜ್ ಮಾಡ್ಕೊಳ್ಳೋದು ಹೇಗೆ? ಹೇಗೆ ಚೆಕ್ ಮಾಡ್ಕೊಳ್ಳೋದು? ಬಾಬಾ ಕೊಟ್ಟಿರೋ ನಿಯಮಗಳನ್ನ ನಾವು ಕರೆಕ್ಟ್ ಆಗಿ ಪಾಲನೆ ಮಾಡ್ತಾ ಇದ್ದೀವ ಅಂತ ಚೆಕ್ ಮಾಡ್ಕೊಳ್ಬೇಕು. ಮತ್ತೆ ತಪ್ಪಾಗಿದ್ರೆ ಚೇಂಜ್ ಮಾಡ್ಕೊಳ್ಬೇಕು. ಶಾರೀರಿಕ ನಿಯಮನೋ ಆತ್ಮಿಕ ನಿಯಮನೋ? ಆತ್ಮಿಕ ನಿಯಮ. ಎರಡೂ ನಿಯಮಗಳನ್ನು ಫಾಲೋ ಮಾಡ್ಬೇಕಲ್ವಾ? ಶಾರೀರಿಕ ಮತ್ತು ಮಾನಸಿಕ ಮತ್ತು ಆತ್ಮಿಕ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ಮುಖ್ಯವಾಗಿ ನಿಮ್ಮ ಮನಸ್ಸನ್ನ ಚೆಕ್ ಮಾಡ್ಕೊಳ್ಳಿ. ಏನ್ ಮಾಡ್ಕೊಳ್ಳಿ? ಮನಸ್ಸನ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಯಾವ ಸಂಕಲ್ಪಗಳು ಬರ್ತವೆ ಅಲ್ವಾ? ಇವತ್ತಿನ ಮುರಳಿ ಹೆಡ್ಡಿಂಗ್ ಅಲ್ಲಿ ಏನ್ ಹೇಳಿದ್ರು ಬಾಬಾ? ಪ್ರತಿಯೊಬ್ಬರನ್ನು ಕೂಡ ಆತ್ಮದ ರೂಪದಲ್ಲಿ ನೋಡಿ ಹೇಳಿದಾರಲ್ವಾ? ಹೇಳಿದಾರ ಹೇಳಿಲ್ವೋ? ನಮ್ಮನ್ನ ನಾವ್ ಯಾವ ರೀತಿಯಲ್ಲಿ ನೋಡ್ಕೊಳ್ಬೇಕು? ಆತ್ಮ ಅಂತ ನೋಡ್ಕೊಳ್ಬೇಕು. ಆತ್ಮ ಅಂತಂದ್ರೆ ಏನು? ಒಂದು ಶಕ್ತಿ. ಈ ಪ್ರಪಂಚದಿಂದ ಸಪರೇಟ್ ಆಗಿರುವಂತ ಒಂದು ಚೈತನ್ಯವಾಗಿರುವಂತ ಶಕ್ತಿ. ಅದೆಲ್ಲಿರ್ತದೆ? ಎಲ್ಲಿರ್ತದದು? ಕಣ್ಣೆಲ್ಲಿರ್ತದೆ? ಕಾಲಲ್ಲಿ ಇರ್ತದ? ತಾನೆ. ಅವಾಗ ಎಲ್ಲಿ ನೋಡ್ಬೇಕಾಯ್ತು ನಾವು? ತ್ರಿಕುಟಿ. ಅವರನ್ನು ಯಾವ ರೀತಿ ನೋಡ್ಬೇಕು ನಾನು? ಆತ್ಮ ಅಂತ ನೋಡ್ಬೇಕು. ಹಾಗಿದ್ರೆ ಪ್ರತಿಯೊಂದು ಕರ್ಮವನ್ನು ನಾನು ಮಾಡಬೇಕಾದ್ರೆ ಪ್ರತಿಯೊಂದು ಆತ್ಮದ ಸಂಪರ್ಕದಲ್ಲಿ ಬಂದಾಗ ಎದುಗಡೆಗಿರೋರನ್ನ ಆತ್ಮ ಅಂತ ನೋಡ್ತೇನೋ, ಸ್ತ್ರೀ ಅಂತ ನೋಡ್ತೇನೋ, ಪುರುಷ ಅಂತ ನೋಡ್ತೇನೋ, ವಿಕಾರದ ಭಾವದಲ್ಲಿ ನೋಡ್ತೇನೋ, ಮೋಹದ ಭಾವದಲ್ಲಿ ನೋಡ್ತೇನೋ, ನಾನು ನನ್ನದು ಹೇಳುವಂತ ಸಂಬಂಧದ ಭಾವದಲ್ಲಿ ನೋಡ್ತೇನೋ ಅಂತ ನಾವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗುತ್ತೆ. ಪ್ರತಿದಿನ ಅದ ಕಡೆಗೆ ನಾವೇನ್ ಮಾಡ್ಬೇಕಾಗುತ್ತೆ? ಟೆನ್ಷನ್ ಇಟ್ಕೊಳ್ಬೇಕು. ಇವೇ ನಾವು ಬಿಳಿ ಬಟ್ಟೆ ಧರಿಸ್ಕೊಂಡ್ರೆ ಗಮನ ಇರ್ತದಲ್ವಾ? ಆ ಬಟ್ಟೆ ಯಾವಾಗ್ಲೂ ಕೂಡ ಗಲೀಜ್ ಆಗಬಾರ್ದು ಅಲ್ವಾ? ಕೈಯಿಂದ ಕೆಲಸ ಮಾಡ್ತಿರ್ತೀವಿ, ಧೂಳ ಆದ ತಕ್ಷಣದಲ್ಲಿ ಅದನ್ನೇನ್ ಮಾಡ್ತೀವಿ? ಕ್ಲೀನ್ ಮಾಡ್ತೀವಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಸದಾ ಕಾಲ ನಿಮ್ಮ ಮನಸ್ಸು ಪವಿತ್ರವಾಗಿದೆಯಾ ಅಂತ ಏನ್ ಮಾಡ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಹೇಗೆ ಗೊತ್ತಾಗತ್ತೆ? ನೋಡಿ, ನೀವು ಕರ್ಮದಲ್ಲಿ ಬ್ಯೂಸಿ ಇದ್ದಾಗ ನಿಮ್ಮ ಸ್ವಚ್ಛತೆ, ಪವಿತ್ರತೆ, ಶುದ್ಧತೆ ಕಡೆಗೆ ನೀವು ಗಮನ ಕೊಡ್ಲಿಕ್ಕೆ ಆಗೋದಿಲ್ಲ. ಆಗತ್ತಾ? ನೀವು ಯಾವುದೋ ಕೆಲಸದಲ್ಲಿ ಬ್ಯೂಸಿ ಇದ್ದೀರಾ ಅಂತ ತಿಳ್ಕೊಳ್ಳಿ. ಆವಾಗ ನಿಮ್ಮ ಗಮನ ಹೊಟ್ಟೆ ಕಡೆಗೆ ಹೋಗತ್ತಾ? ಹೋಗೋದಿಲ್ಲ. ಹೊಟ್ಟೆ ಕಡೆ ಗಮನ ಹೋದ್ರೆ ಏನಾಗ್ತದೆ? ಹೊಟ್ಟೆ ಕಡೆ ಗಮನ ಹೋದಾಗ ಹೊಟ್ಟೆಗೆ ಊಟ ಬೇಕೋ, ನೀರ್ ಬೇಕೋ,
ಹೊಟ್ಟೆಯಲ್ಲಿ ಮಲಮೂತ್ರ ಏನಾದ್ರು ಶೇಖರಣೆ ಆಗಿದೆಯಾ, ಅದನ್ನು ಹೊರಗಡೆ ಕಳಿಸ್ಬೇಕಾ? ಗೊತ್ತಾಗತ್ತೋ ಗೊತ್ತಾಗಲ್ವೋ? ಗೊತ್ತಾಗುತ್ತೆ. ಎಸ್ ಆರ್ ನೋ? ಎಸ್. ಗೊತ್ತಾಗಿದೆ ಯಾರಿಗೆ? ಆತ್ಮಕ್ಕೆ. ಆತ್ಮನಿಗೆ ಯಾವಾಗ ಗೊತ್ತಾಯ್ತು? ಮನಸ್ಸಲ್ಲಿಟ್ಟಾಗ. ಮನಸ್ಸನ್ನ ಹೊಟ್ಟೆ ಕಡೆಗೆ ಇಟ್ಟಾಗ. ಹೌದಾ? ಎಲ್ಲಿವರೆಗೆ ನೀವು ಮನಸ್ಸನ್ನ ಹೊಟ್ಟೆ ಕಡೆಗೆ ಇಟ್ಟಿಲ್ವೋ ಅವಾಗ ಏನಾಗತ್ತೆ? ಹೊಟ್ಟೆಗೆ ಏನು ಬೇಕು ಅಂತ ನಿಮ್ಗೆ ಏನಾಗೋದಿಲ್ಲ, ಗೊತ್ತಾಗಲ್ಲ. ಗೊತ್ತಾಗೋದಿಲ್ಲ. ಅಂತಂದ್ರೆ ಹೊಟ್ಟೆಯಲ್ಲಿ ಏನು ಮಲಿನತೆ ಇದೆ ಅದನ್ನು ಯಾವಾಗ ಹೊರಗಡೆ ಕಳಿಸ್ಬೇಕು, ಹೊಟ್ಟೆಗೆ ಯಾವ ಆಹಾರ ಮತ್ತು ನೀರಿನ ಅವಶ್ಯಕತೆ ಇದೆ ಅಥವಾ ಮಾತ್ರೆ ಅವಶ್ಯಕತೆ ಅದನ್ನ ಕೊಡಬೇಕು. ಗೊತ್ತಾಗೋದು ಯಾವಾಗ? ಮನಸ್ಸು ಹೇಳುವಂತ ಸಾಧನವನ್ನ ಸಂಬಂಧಪಟ್ಟಂತ ಸಾಧನದಲ್ಲಿ ನಾನು ಇಟ್ಟ ಇಟ್ಟಾಗ ಅವಾಗ ಅದರ ವಾಸ್ತವಿಕತೆ ಗೊತ್ತಾಗತ್ತೆ. ಆವಾಗ ನಾನು ಮನಸ್ಸನ್ನ ಅದರ ಜೊತೆಗೆ ಇಟ್ಟಾಗ ಆವಾಗ ನನ್ನ ಮನಸ್ಸು ಬೇರೆ ಯಾವುದೇ ಕಾಯಕವನ್ನ ಕರ್ಮವನ್ನ ಏನ್ ಮಾಡಬಾರ್ದು ಮಾಡಬಾರ್ದು. ಅಲ್ವಾ? ಆದ್ಮೇಲೆ ನಮ್ಮ ಜೀವನದಲ್ಲಿ ಕೆಲವೊಂದ್ಸಲ ಏನಾಗತ್ತೆ ಅಂತಂದ್ರೆ ಕೈ ನೋವು, ಕಾಲೋ ನೋವು, ಎಲ್ಲೋ ಒಂದು ನೋವು ಬಂದ್ಬಿಡ್ತದೆ ಅಲ್ವಾ? ಗಾಯ ಆಗಿದಿರ್ತದೆ, ರಕ್ತ ಬರುತ್ತೆ. ಆದ್ರೆ ಯಾವಾಗ ಅದು ಗಾಯ ಆಗಿದೆ ಅಂತ ನಮ್ಗೆ ಏನಾಗೋದಿಲ್ಲ, ಗೊತ್ತೇ ಇರೋದಿಲ್ಲ. ಕೆಲಸದ ಮಧ್ಯದಲ್ಲಿ ಬ್ಯುಸಿ ಆಗಿರ್ತೀವಿ ನಾವು ಅಲ್ವಾ? ಕೆಲಸದಿಂದ ಮುಕ್ತರಾದಾಗ, ಮನಸ್ಸು ಫ್ರೀ ಆದಾಗ ಅದರ ಕಡೆ ಗಮನ ಕೊಟ್ಟು, ಅಯ್ಯೋ ಗಾಯ ಆಗ್ಬಿಡ್ತಲ್ಲ, ಉರಿತಾ ಇದೆಯಲ್ಲ, ನೋವು ಬರ್ತಾ ಇದೆಯಲ್ಲ, ಹಾಗಾದ್ರೆ ಮೊದಲು ನೋವು ಇರೋದಿಲ್ವಾ? ಇರುತ್ತೆ. ನಿಮ್ಗೆ ಅನುಭವ ಯಾಕಾಗಿಲ್ಲ? ಗಮನ ಕೊಟ್ಟಿರ್ಲಿಲ್ಲ. ಅಲ್ವಾ? ಗಮನ ಅಂತಂದ್ರೇನು? ಸ್ಮೃತಿ. ಮನ ಬುದ್ಧಿಯ ಜೊತೆ ಕನೆಕ್ಟ್ ಮಾಡೋದು. ಹ್ಮ್. ಆತ್ಮ ಅದ್ರ ಜೊತೆಗೆ ಏನಾಗೋದು? ಕನೆಕ್ಟ್ ಆಗೋದು. ಕರ್ಮನೇ ಇಲ್ಲಿ, ಕರ್ಮದ ಫಲ ಇಲ್ಲಿ, ಅದು ಕರ್ಮೇಂದ್ರಿಯದ ವಾಸ್ತವಿಕತೆ ಇಲ್ಲಿ. ಅದೇನೇ ಗೊತ್ತಾಗ್ಬೇಕು ಅಂತಂದ್ರೆ ಆತ್ಮ ಕರ್ಮೇಂದ್ರಿಯದ ಮೂಲಕ ಅದರ ಜೊತೆಗೆ ಜೋಡಣೆ ಆಗ್ಲೇಬೇಕು. ವಿಶೇಷವಾಗಿ ಮನಬುದ್ಧಿಯ ಮೂಲಕ ಏನಾಗ್ಬೇಕು? ಜೋಡಣೆ ಆಗ್ಬೇಕಾಗ್ತದೆ. ಹಾಗಿದ್ರೆ ಆತ್ಮ ಪವಿತ್ರವಾಗಿದೆಯೋ ಇಲ್ಲೋ ಅಂತ ಹೆಂಗ್ ಗೊತ್ತಾಗತ್ತೆ? ಹೆಂಗ್ ಗೊತ್ತಾಗತ್ತೆ? ನೀವು ಯಾವಾಗ ರಾಜಯೋಗದಲ್ಲಿ ಕೂತ್ಕೊಳ್ತೀರಲ್ವಾ, ಮನಸ್ಸನ್ನ ಎಲ್ಲಿ ಇಡಬೇಕು? ಆತ್ಮದ ಒಳಗಡೆಗೆ ಇಡಿ. ಆತ್ಮದ ಒಳಗಡೆ ಏನೇನು ಯೋಚನೆಗಳು ಬರ್ತಾವೆ, ಏನೇನು ಚಿಂತನೆಗಳು ಬರ್ತಾವೆ, ಏನೇನು ಚಿಂತೆ ಬರುತ್ತೆ, ಅಲ್ಲಿ ಯಾರ ವ್ಯಕ್ತಿಗಳಿದ್ದಾರೆ, ಯಾವ ವಸ್ತು ಇದೆ, ಯಾವ ವಿಷಯ ಇದೆ, ಅದರ ಆಧಾರದ ಮೇಲೆ ಆತ್ಮ ಪವಿತ್ರವಾಗಿದ್ಯೋ ವಿಕಾರದಲ್ಲಿದೆಯೋ ಅಂತ ಗೊತ್ತಾಗತ್ತೋ ಗೊತ್ತಾಗಲ್ವೋ? ಗೊತ್ತಾಗುತ್ತೆ. ಸರಿ. ಹಾಗಿದ್ರೆ ಆತ್ಮ ಪವಿತ್ರವಾಗಿದೆ ಅಂತ ಹೆಂಗ್ ಗೊತ್ತಾಗ್ತದೆ, ಅಪವಿತ್ರವಾಗಿದೆ ಅಂತ ಹೆಂಗ್ ಗೊತ್ತಾಗ್ತದೆ? ಮನಸ್ಸು ಹೊರಗಡೆ ಅಲ್ಲಾಡ್ತಾ ಇದ್ರೆ ಅಪವಿತ್ರತೆ ಇರ್ತದೆ. ಭಾವನಲ್ಲಿ ಮನಸ್ಸನ್ನ ಆತ್ಮನಲ್ಲಿ ಇಟ್ಟಾಗ ಅಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇದೆ ಅಂದರೆ ಆತ್ಮ ಅಪವಿತ್ರತೆ. ಮನಸ್ಸಿನ ಇಟ್ಟ ತಕ್ಷಣ ಅದು ಬೇಕು, ಇದು ಬೇಕು, ಏನೇನ್ ಬೇಕು? ಗೋಬಿ ಮಂಚೂರಿ ಬೇಕು, ಬಟ್ಟೆ ಬೇಕು, ಬಂಗಾರ ಬೇಕು, ಹೊಗಳಿಕೆ ಬೇಕು, ಗೌರವ ಬೇಕು, ಸನ್ಮಾನ ಬೇಕು, ಸತ್ಯಕ್ಕೆ ಹೋಗ್ಬೇಕು, ಬೇಕು 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 ಬರ್ತದಲ್ಲ. ಇದ್ಯಾವುದು? ಅಪವಿತ್ರತೆ. Okay. ನಾನು ಈಶ್ವರ ಸೇವೆ ಮಾಡ್ಬೇಕು, ವಿಶ್ವ ಕಲ್ಯಾಣ ಮಾಡ್ಬೇಕು, ಇದು ಪವಿತ್ರತೆ. ಅಲ್ವಾ? ಎಷ್ಟು ಮಜಾ ಅಲ್ವಾ? ಎರಡು ಬೇಕುನೆ. ಇದೂನು ಬೇಕು, ಅದೂನು ಬೇಕು. ಆದರೆ ಅಲ್ವಾ, ಕೆಲವೊಂದು ಬೇಕು ಹೇಳುವಂಥದ್ದು ಅಪವಿತ್ರತೆ ಆಗ್ತದೆ, ಯಾವುದೋ ಒಂದು ಬೇಕು ಹೇಳೋದು ಪವಿತ್ರ ಆಗಿರುತ್ತೆ ಅಲ್ವಾ? ಇವಾಗ ಶರೀರದ ಒಳಗಡೆಗೆ ನಾವು ಕಾಫಿ ಟೀ ಕುಡಿಸ್ತೀವಿ, ಆರೋಗ್ಯ ಹಾಳಾಗತ್ತೆ. ಅದೇ ಶರೀರದಲ್ಲಿ ನೀರು ಕುಡಿಸಿದ್ರೆ ಆರೋಗ್ಯ ಚೆನ್ನಾಗಿರ್ತದೆ. ಚೆನ್ನಾಗಿರ್ತದೆ. ಎರಡನ್ನು ನಾನು ಕೊಟ್ಟಿರೋದೆ ತಾನೇ ಶರೀರದ ಒಳಗಡೆಗೆ. ಮಾತ್ರೆ ಕೊಟ್ಟಾಗ ಆರೋಗ್ಯ ಸುಧಾರಿಸುತ್ತೆ ಅಲ್ವಾ? ಡ್ರಿಂಕ್ಸ್ ಮಾಡಿದಾಗ ಆರೋಗ್ಯ ಹಾಳಾಗತ್ತೆ. ಹಾಗಿದ್ರೆ ನಿಮ್ಮ ಮನಸ್ಸಿನಲ್ಲಿ ಯಾವ ಬೇಕು ಇದೆ? ಯಾವ ಬೇಕು ಅಂತಂದ್ರೆ ಪವಿತ್ರವಾದವ. ಆ ಬೇಕುವಿನಿಂದ ನಿಮ್ಮ ಕಲ್ಯಾಣನೂ ಆಗ್ಬೇಕು, ವಿಶ್ವದ ಕಲ್ಯಾಣ ಆಗ್ಬೇಕು, ಸರ್ವರ ಕಲ್ಯಾಣ ಆಗ್ಬೇಕು. ಆ ಬೇಕು ಇದ್ರೆ ಒಳ್ಳೇದು. ಹೌದಾ? ನಿಮ್ಮಲ್ಲಿ ಬೇಕು ಇರುವಂತ ಶರೀರ ಸಂಬಂಧಪಟ್ಟಿದ್ದು ಬೇಕು, ತನು, ಧನ, ಜನ, ಇದಕ್ಕೆ ಸಂಬಂಧಪಟ್ಟಿದ್ದ ಬೇಕು ಇದ್ರೆ ಅದು ಒಳ್ಳೇದಲ್ಲ. ಯಾಕೆ? ಸ್ಪಷ್ಟವಾಗಿ ಕೇಳ್ತಾ ಹೋಗಿ ಪ್ರಶ್ನೆ.
ಆತ್ಮಕ್ಕೆ ಸಂಬಂಧಪಟ್ಟಂತ ಬೇಕು ಇದ್ದರೆ, ವಿಶ್ವದ ಕಲ್ಯಾಣಕ್ಕೆ ಬೇಕಾಗಿರುವಂತ ಬೇಕು ಇದ್ದರೆ ಅದು ಒಳ್ಳೆಯದು. ತನು ಧನ ಜನ ಅಂದ್ರೆ ಸಾಧನ ಏನಿದಾವೆ, ಈ ಸಾಧನಗಳಿಗೆ ಬೇಕಾಗಿರುವಂತದನ್ನು ಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇಚ್ಛೆ ಉತ್ಪನ್ನ ಆದರೆ ಅದು ಒಳ್ಳೆಯದಲ್ಲ. ಯಾಕೆ? ಶರೀರ ವಿನಾಶ ಆಗಂತದ್ದೋಣ. ಸೊ ಅದರಿಂದ ವಿನಾಶಕ್ಕೂ ಪವಿತ್ರತೆಗೇನು ಸಂಬಂಧ? ವಿನಾಶ ಆಗೋದು ಭವಿಷ್ಯದಲ್ಲಲ್ವಾ? ಈಗಿನ ಮಾತೇಳಿ ಏನಿರ್ಬೋದು? ಏನ್ ಕಾರಣ ಇರ್ಬೋದು? ಯಾವುದೋ ಜನ್ಮ ಮಾಡ್ತಾ ಬಂದಿದೀವಿ ಆ ಶರೀರ ಏನು? ಶರೀರದಲ್ಲೆಲ್ಲ ಜನ್ಮ ಮಾಡ್ಕೊಂಡು ಬಂದಿದೀವಿ ಕೆಳಗೆ ಬಿಟ್ಟಿದೀವಿ. ನೀವು ಈಗ ಮಾತಾಡಿ ಸರಿಯಾಗಿ ಕೇಳ್ತಾ ಇಲ್ಲ, ಕಟ್ ಕಟ್ ಆಗ್ತಾ ಇದೆ, ನೆಟ್ ಸರಿ ಇಲ್ಲ, ಸ್ಪಷ್ಟತೆ ಇಲ್ಲ ವಾಯ್ಸ್. ಓಕೆ, ಸರಿ. ನೋಡಿ, ಆತ್ಮಕ್ಕೆ ಏನಾದ್ರೂ ಬೇಕು ಅಂತಂದ್ರೆ ಯಾರ ಹತ್ರ ಇದೆ? ಪರಮಾತ್ಮನ ಹತ್ರ. ಪರಮಾತ್ಮ. ಅವನತ್ತಿರುವಂತ ವಸ್ತುಗಳು ಪವಿತ್ರತೆನೋ ಅಪವಿತ್ರತೆನೋ? ಪವಿತ್ರ. ಪವಿತ್ರ ಅವಾಗ ಅದನ್ನ ನೀವು ಸ್ವೀಕಾರ ಮಾಡಿದಾಗ ನಿಮ್ಮ ಸ್ವಚ್ಛತೆ ಆಗತ್ತೋ ಅಸ್ವಚ್ಛತೆ ಆಗತ್ತೋ? ಸ್ವಚ್ಛತೆ ಆಗುತ್ತೆ. ಓಕೆ, ಶರೀರಕ್ಕೆ ಏನಾದ್ರೂ ಬೇಕು ಅಂತ ತಿಳ್ಕೊಡಿ. ಓಕೆ, ಆಹಾರ. ಇವತ್ತು ಪ್ರಪಂಚದ ಆಹಾರ ಪರಿಶುದ್ಧವಾಗಿದೆಯೋ ಮಲಿನ ಆಗಿದೆಯೋ? ಮಲಿನವಾಗಿದೆ. ಓಕೆ, ನಿಮ್ಮ ಅಣ್ಣ ತಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು ಇವರೆಲ್ಲ ಇದಾರಲ್ಲ, ಇವರೇ ಬೇಕು, ಇವ್ರ ಜೊತೆಗೆ ನಾನು ಇರಬೇಕು ಅಂತ ಆ ವ್ಯಕ್ತಿಯನ್ನ ಶಾರೀರಿಕವಾಗಿ ನೀವು ಜೊತೆಯಲ್ಲಿ ಇಟ್ಕೊಂಡಾಗ ಅವರಲ್ಲಿ ಮಲಿನತೆ ಇದೆಯೋ ಪವಿತ್ರತೆ ಇದೆಯೋ? ಮಲಿನತೆ. ಯಾರು ಯಾವ ಶರೀರವನ್ನ ಪಡ್ಕೊಂಡಿದಾರ ಆ ಶರೀರ ಪವಿತ್ರವಾಗಿದೆಯೋ ಮಲಿನವಾಗಿದೆಯೋ? ಮಲಿನ. ಮಲಿನವಾಗಿದೆ. ಯಾವ ಶರೀರಕ್ಕೆ ಗಾಳಿಯನ್ನ ಕೊಡ್ತಿರೋ ಪವಿತ್ರನೋ ಮಲಿನನೋ? ಅದು ಕೂಡ ಮಲಿನ. ಆವಾಗ ಅದನ್ನ ನೀವು ಸ್ವೀಕಾರ ಮಾಡಿದಾಗ ಆತ್ಮದ ಸ್ಥಿತಿಗತಿ ಏನಿರ್ತದೆ? ಕೆಳಗಡೆ ಬರ್ತದೆ. ಮಲಿನ ಆಗತ್ತೋ ಆಗಲ್ವೋ? ಆಗುತ್ತೆ. ಹೌದು ತಾನೆ? ಅದೇ ರೀತಿ ಆತ್ಮಕ್ಕೆ ಸಂಬಂಧಪಟ್ಟ ಆತ್ಮದ ಶುದ್ಧತೆ ಆಗ್ಬೇಕು. ಯಾರ ಹತ್ರ ಹೋಗ್ಬೇಕು? ಪರಮಾತ್ಮನ ಹತ್ರ. ಪರಮಾತ್ಮ. ಯಾವ್ದಿಂದ ಆಗ್ತದೆ? ಪರಮಾತ್ಮನ ಗುಣಗಳಿಂದ ಗುಣಗಳ ಆಗ್ತದೆ. ಶಕ್ತಿ. ಆವಾಗ ಏನಾಗ್ತದೆ? ಪವಿತ್ರ ಆಗುತ್ತೋ ಆಗಲ್ವೋ? ಆಗುತ್ತೆ. ಆಗುತ್ತೆ ಅಣ್ಣ. ಆವಾಗ ಚೆಕ್ ಮಾಡ್ಕೊಳ್ಳಿ, ನನ್ನ ಮನಸ್ಸಲ್ಲಿ ಏನು ಬೇಕು ಅಂತ ಆಗ್ತಾ ಇದೆ. ಉದಾಹರಣೆಗೆ ನಿಮ್ಮ ಶರೀರ ಇದೆಯಲ್ಲ, ಶರೀರವನ್ನ ಮನೆ ಒಳಗಡೆ ಕರ್ಕೊಂಡು ಬನ್ನಿ. ಏನ್ ಮಾಡ್ತೀರಾ? ಶರೀರವನ್ನ ಮನೆ ಕರ್ಕೊಂಡು ಬಂದ್ರೆ, ಮನೆ ಅಂತಂದ್ರೆ ಏನು? ಶರೀರದ ಮನೆ ಅಂತಂದ್ರೆ ಏನು? ಲೌಕಿಕದ ಮನೆ, ಶರೀರದ ಮನೆ ಅಲ್ಲ. ಹೌದು, ಶರೀರದ ಮನೆ ಅಂತಂದ್ರೆ ಏನು? ಅಲ್ಲಿ ಏನ್ ಮಾಡ್ತೀರಿ ಶರೀರದ ಮನೆಯಲ್ಲಿ? ಸ್ನಾನ ಮಾಡ್ತೀವಿ. ಶರೀರಕ್ಕೆ ರಿಫ್ರೆಶ್ಮೆಂಟ್, ರಿಫ್ರೆಶ್ ಅಲ್ವಾ? ಶರೀರವನ್ನು ಸ್ನಾನ ಮಾಡೋದು, ಬೇರೆ ಬಟ್ಟೆ ಹಾಕೊಳ್ಳೋದು, ಆಹಾರ ತಿನ್ಸೋದು, ವಿಶ್ರಾಂತಿ ಕೊಡೋದು. ಓಕೆ, ಆವಾಗ ಆ ಶರೀರದಲ್ಲಿ ಉನ್ನತಿ ಆಗತ್ತೋ ಆಗಲ್ವೋ? ಆಗತ್ತೋ ಆಗಲ್ವೋ? ಆಗುತ್ತೆ. ಓಕೆ, ಸರಿ. ಅದೇ ಶರೀರವನ್ನು ಹೊರಗಡೆ ಪ್ರಪಂಚ ಕಳಿಸಿದ್ರಿ. ಎಲ್ಲಿ ಕಳಿಸಿದ್ರಿ? ಹೊರಗಡೆ ಪ್ರಪಂಚಕ್ಕೆ. ಮನೆಯಿಂದ ಹೊರಗಡೆ ಕಳಿಸಿದ್ರಿ. ಎಲ್ಲಿಗೆ? ಮಾರ್ಕೆಟ್. ಜಾಬಿಗೆ ಇರ್ಬೋದು, ಮಾರ್ಕೆಟಿಗೆ ಇರ್ಬೋದು, ಫಿಲ್ಮಿಗೆ ಇರ್ಬೋದು, ಮದ್ವೆಗೆ ಇರ್ಬೋದು, ಟೂರಿಗೆ ಇರ್ಬೋದು, ಬಾಬನ ಮನೆಗೆ ಇರ್ಬೋದು, ಎಲ್ಲ ಬೇಕಾದ್ರೂ ಇರ್ಬೋದು. ಓಕೆ, ಅದನ್ನ ಮನೆಯಿಂದ ಹೊರಗಡೆ ಕಳಿಸಿದಾಗ ಶರೀರ ಮಲಿನ ಆಗತ್ತೋ ಕ್ಲೀನ್ ಆಗತ್ತೋ? ಮಲಿನ ಆಗುತ್ತೆ. ಆ ಮಲಿನ. ಮಲಿನ ಆಗುತ್ತೆ. ಮಲಿನ ಆಗತ್ತೆ ತಾನೆ? ಹಾ, ಅವಾಗ ಮಲಿನ ಆದಾಗ ಮತ್ತೆ ವಾಪಸ್ ಅದನ್ನ ಸರಿ ಮಾಡ್ಲಿಕ್ಕೆ ಎಲ್ಲಿ ಕರ್ಕೊಂಡು ಬರ್ಬೇಕು? ಮತ್ತೆ ಮನೆಗೆ ಕರ್ಕೊಂಡು ಬರ್ಬೇಕು. ಈಗ ಮನಸ್ಸನ್ನು ಕ್ಲೀನ್ ಮಾಡ್ಬೇಕಂದ್ರೆ ಎಲ್ಲಿ ಕಳಿಸ್ಬೇಕು? ಪರಮಾತ್ಮ. ಪರಮಾತ್ಮ ಪರಮಧಾಮದ ಹತ್ರ ಅಲ್ವಾ? ಅದನ್ನೇ ನೀವು ಲೌಕಿಕ ಪ್ರಪಂಚ ಕಳಿಸಿದ್ರಿ. ಎಲ್ಲಿ ಕಳಿಸಿದ್ರಿ? ಲೌಕಿಕ ಪ್ರಪಂಚಕ್ಕೆ. ಸ್ಥೂಲ ಪ್ರಪಂಚಕ್ಕೆ ಕಳಿಸಿದ್ರಿ, ಸ್ಥೂಲ ವತನಕ್ಕೆ ಕಳಿಸಿದ್ರಿ. ಅವಾಗ ಏನಾಯ್ತಂದ್ರೆ ಹೊರಗಡೆ ಕಳಿಸಿದ್ರಿ. ಸ್ಥೂಲ ಪ್ರಪಂಚ ಅಂತಂದೇನು? ಹೊರಗಡೆಗೆ. ಮನಸ್ಸನ್ನು ಒಳಗಡೆ ಕಳಿಸೋದ್ರಿಂದ ಆತ್ಮದ ಕಡೆಗೆ ಅಲ್ವಾ? ಆತ್ಮದ ಸ್ವಚ್ಛತೆ, ಆತ್ಮದ ಪವಿತ್ರತೆ, ಆತ್ಮದ ವಿಶೇಷತೆ, ಗುಣಲಕ್ಷಣಗಳು ಅಲ್ಲಿ ಮಾಡಿದಾಗ ಏನಾಗತ್ತಂದ್ರೆ ಆತ್ಮದಲ್ಲಿ ಪವಿತ್ರತೆ ಹೇಳುವಂಥದ್ದು ಆರಂಭ ಆಗತ್ತೆ. ಅದಕ್ಕಾಗಿ ಇಲ್ಲಿ ಬಾಬಾ ಹೇಳ್ತಾರೆ, ಪವಿತ್ರತೆ ಅಂದ್ರೆ ಬರೀ ಬ್ರಹ್ಮಚರ್ಯ ಅಲ್ಲ. ಬ್ರಹ್ಮಚರ್ಯ ಅಂತಂದ್ರೆ ವಿಕಾರದಲ್ಲಿ ಹೋಗುದ, ನಾನು ಕುಮಾರ ನಾನು ಕುಮಾರಿ, ಸರಿ, ನೀವು ಮದುವೆ ಆಗಿಲ್ಲ, ನಿಯಮವನ್ನು ಫಾಲೋ ಮಾಡ್ತಿದ್ದೀರಾ, ಕಾಮ ವಿಕಾರದಲ್ಲಿ ಇಲ್ಲ, ಒಪ್ಕೊಳ್ಳೋಣ. ಆದರೆ ಶಾರೀರಿಕವಾಗಿ ಕಾಮ ವಿಕಾರದಲ್ಲಿ ಇಲ್ಲ, ಮಾನಸಿಕವಾಗಿ
ಯಾರನ್ನು ನೋಡಿದ್ರೆ ಅಟ್ರಾಕ್ಷನ್ ಆಗ್ತಾ ಇದೆ, ಯೂಟ್ಯೂಬ್ ಅಲ್ಲಿ ಫಿಲ್ಮ್ ನೋಡ್ತಾ ಇದ್ದೀವಿ, ಮನಸ್ಸಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಸಂಕಲ್ಪಗಳು ಬರ್ತಾವೆ, ಸ್ವಪ್ನಗಳು ಬರ್ತಾವೆ, ಒಳಗಡೆಗೆ ಇಚ್ಛೆ ಇದೆ. ಅವಾಗ ಏನರ್ಥ? ಕಾಮನೆಗಳು. ವಿಕಾರದಲ್ಲಿ ಒಳಗಡೆ ಕೆಸರನ್ನ ಹಾಗೆ ಇದೆ. ಇಟ್ಕೊಂಡಿದೀವಿ ಅಂತ ಅರ್ಥ ಅಲ್ವಾ? ಅವಾಗ ಒಳಗೆ ಹೊರಗೆ ಎರಡನ್ನೂ ಕೂಡ ಏನ್ ಮಾಡ್ಬೇಕಾಗ್ತದೆ? ಸ್ವಚ್ಛ ಮಾಡ್ಬೇಕಾಗ್ತದೆ. ಒಳಗಡೆ ಇರೋ ಕೆಸರು ಗೊತ್ತಾಗೋದು ಯಾವಾಗ? ಆ ಶಾರೀರಿಕವಾಗಿ ಪ್ರಪಂಚದಲ್ಲಿ ನೋಡ್ಲಿಕ್ಕೆ ನೀವು ಪವಿತ್ರನೇ, ಆದರೆ ಒಳಗಡೆ ಅಪವಿತ್ರತೆ ಗೊತ್ತಾಗ್ಬೇಕು ಅಂತಂದ್ರೆ ಮನಸ್ಸನ್ನ ಸಂಸ್ಕಾರದಲ್ಲಿ ಕಳಿಸ್ಬೇಕಲ್ವಾ? ಕಳಿಸ್ಬೇಕೋ ಬಿಡು? ಕಲಿಸ್ಬೇಕು. ಕೆಲವೊಂದ್ಸಲ ಏನು ಗೊತ್ತಾ, ನಮ್ಮ ಶರೀರ ತುಂಬಾ ಸುಂದರವಾಗಿರ್ತದೆ, ಸ್ವಚ್ಛವಾಗಿರ್ತದೆ, ಸರಿನಾ? ಸೆಂಟ್ ಗಿಂಟ್ ಎಲ್ಲ ಸ್ಪ್ರೇ ಮಾಡ್ಕೊಂಡಿರ್ತೀವಿ, ಅದು ಒಳಗಡೆಯಿಂದ 3 ದಿನದಿಂದ ಮೋಷನ್ನಿಗೆ ಹೋಗಿರೋದಿಲ್ಲ. ಹೆಂಗಿರ್ತದೆ ಕಂಡೀಷನ್? ಹೊರಗಡೆ ನೋಡ್ಲಿಕ್ಕೆ ಹೇಗಿರ್ತದೆ? ತುಂಬಾ ಚೆನ್ನಾಗಿರ್ತೀವಪ್ಪ, ಒಳಗಡೆಯಿಂದ ನಮ್ ಕತೆ ಏನು ಅಂತ ನಮ್ಗೆ ಗೊತ್ತು. ಅಲ್ಲಿ ಮನಸ್ಸನ್ನು ಇಟ್ಟಾಗ ತಾನೇ ಗೊತ್ತಾಗತ್ತೆ. ಆದ್ಮೇಲೆ ಹಾಗೇನೆ ಅಪವಿತ್ರತೆ ಗೊತ್ತಾಗೋದು ಯಾವಾಗ ಅಂತಂದ್ರೆ ನಿಮ್ಮ ಮನಸ್ಸನ್ನ ಎಲ್ಲಿಡ್ಬೇಕು? ಪರಮಾತ್ಮನಲ್ಲಿ ಇಡಬೇಕು. ಅಂದ್ರೆ ಪ್ರತಿಯೊಂದು ಕರ್ಮ ಶುದ್ಧ, ಸಮರ್ಪಕ, ಯಥಾರ್ಥ, ವಿಧಿವತ್, ಸಫಲತವಾಗಿ ಆಗಬೇಕು ಅಂತಂದ್ರೆ ಆತ್ಮ ಸಹಿತ ಎಲ್ಲ ಸಾಧನಗಳು ಶುದ್ಧವಾಗಿರ್ಬೇಕಲ್ವಾ? ಇರ್ಬೇಕೋ ಬೇಡೋ? ಇರ್ಬೇಕು. ಸರಿ, ಸಾಂಬಾರ್ ಮಾಡಿದ್ದೀರಿ, ಏನ್ ಮಾಡಿದ್ದೀರಿ? ಸಾಂಬಾರ್. ಎಲ್ಲ ಚೆನ್ನಾಗಿದೆ, ಆದ್ರೆ ತೆಂಗಿನಕಾಯಿ ಮಾತ್ರ ಸ್ವಲ್ಪ ಹಾಳಾಗಿದೆ. ಬೇರೆ ಎಲ್ಲ ಚೆನ್ನಾಗಿದೆ, ಯಾವ್ದು ಹಾಳಾಗಿದೆ? ತೆಂಗಿನಕಾಯಿ. ಅವಾಗ ಏನಾಗುತ್ತೆ? ಸಾಂಬಾರ್ ಚೆನ್ನಾಗಿರ್ತದೆ ಅಲ್ವಾ? ಇಲ್ಲ. ಇರೋದಿಲ್ಲ. ಆವಾಗ ಜನರಿಗೆ ಬೇರೆ ಎಲ್ಲ ಪ್ರಾಡಕ್ಟಿನ ರುಚಿ ಗೊತ್ತಾಗತ್ತೋ, ತೆಂಗಿನಕಾಯಿ ಹಾಳಾಗಿರೋ ರುಚಿ ಗೊತ್ತಾಗತ್ತೋ? ತೆಂಗಿನಕಾಯಿ ಹಾಳಾಗಿರೋ ರುಚಿ ಗೊತ್ತಾಗುತ್ತೆ. ಬೇರೆ ಯಾರು ಬೇಕಾದ್ರೂ ಸುಮ್ಮನೆ ತಿಂದ್ಬಿಡ್ಬೋದು, ಯೋಗೇಶನ್ ಅಂತೂ ತಿನ್ನೋದಿಲ್ಲ. ಬಾಯಲ್ಲಿ ಆಗಿದ ತಕ್ಷಣ ಹೇಳ್ಬಿಡ್ತಾರೆ, ನೋಡಿ ಅಕ್ಕರೆ ಹಿಂಗೆ ಆಗಿದೆ, ಇದೇ ಮಿಸ್ಟೇಕ್ ಆಗಿದೆ ಪಟ್ ಅಂತ ಹೇಳ್ಬಿಡ್ತಾವ. ಯಾಕಂದ್ರೆ ಮೊದ್ಲು ಗೊತ್ತಾಗೋದು ಯಾವುದು? ಹಾಳಾಗಿ ಅಲ್ವಾ? ಹಾಳಾಗಿ. ಅದು ಬೇರೆ. ನಿಮ್ಮ ಮನಸ್ಸನ್ನ ಆತ್ಮನಲ್ಲಿ ಇಟ್ಟಾಗ ಮೊದಲು ನಿದ್ರೆ ಬಂದರೆ ಸಂಸ್ಕಾರದಲ್ಲಿ ಏನಿದೆ? ನಿದ್ರೆ ಇದೆ. ಏನಿದೆ? ನಿದ್ರೆ ಇದೆ. ಯಾಕೋ? ನಾಳೆ ಎಕ್ಸಾಮ್ ಅಂತ ನಿದ್ರೆ ಬರುತ್ತಾ? ಬರೋದಿಲ್ಲ. ಆ ತಿರುಪತಿಗೆ ಹೋಗ್ಬೇಕು ಅಂತ ನಿದ್ರೆ ಬರುತ್ತಾ? ಇಲ್ಲ ಬರೋದಿಲ್ಲ. ಶಾಪಿಂಗ್ ಹೋಗ್ಬೇಕು ಅಂತ ನಿದ್ರೆ ಬರುತ್ತಾ? ಇಲ್ಲ ಬರೋದಿಲ್ಲ. ಮದುವೆ ಮನೆ ಹೋಗ್ಬೇಕು ಅಂತ ನಿದ್ರೆ ಬರುತ್ತಾ? ಬರೋದಿಲ್ಲ. ಮಗುವಿನ ಆರೋಗ್ಯ ಸರಿ ಇಲ್ಲ, ಹಾಸ್ಪಿಟಲ್ ಅಲ್ಲಿ ಇಟ್ಟಿದ್ರೆ ಅವಾಗ ನಿದ್ರೆ ಬರುತ್ತಾ? ಇಲ್ಲ, ಬರೋದಿಲ್ಲ. ನಿದ್ರೆ ಯಾವಾಗ ಬರ್ತದೆ? ಯೋಗಕ್ಕೆ ಕುಂತ್ಕೊಂಡಾಗ. ಅಂದ್ರೆ ಪರಮಾತ್ಮ ನೆನಪು ಮಾಡ್ಬೇಕಾದ್ರೆ ನಿದ್ರೆ ಬರುತ್ತೆ ಅಂತಂದ್ರೆ ಯೋಗ ಮಾಡುವಂತ ಕೆಲಸ ನನಗೆ ಸೀರಿಯಸ್ ಇಲ್ಲ, ಆಸಕ್ತಿ ಇಲ್ಲ, ಕಡಿಮೆ. ಆಸಕ್ತಿ ಇಲ್ಲ, ಅದರಿಂದ ಸರಿಯಾಗಿ ಕರ್ಮದ ಫಲ ಸಿಗ್ತಾ ಇಲ್ಲ, ಅದಕ್ಕಾಗಿ ಚಲ್ತಾ ಹೇ, ನಿದ್ರೆ ಬಂದ್ಬಿಡ್ತದೆ. ಆದ್ಮೇಲೆ ಅದು ಕಡಿಮೆ ನನ್ನ ಇರೋದು ಹೌದಲ್ವಾ? ಮನಸ್ಸನ್ನ ಒಳಗಡೆಗಿಟ್ಟಾಗ ಸಿಟ್ಟು ಬರ್ತಾ ಇದೆ, ಚಿಡ್ಚಿಡಾಪನ್ ಬರ್ತಾ ಇದೆ, ಹೊಟ್ಟೆ ಕಿಚ್ಚು ಬರ್ತಾ ಇದೆ, ಯಾವ್ದು ವ್ಯಕ್ತಿಗಳು ಬರ್ತಾ ಇದಾವೆ, ಕೆಲ್ಸಗಳು ನೆನಪಿಗೆ ಬರ್ತಾ ಇದಾವೆ ಅಂತಂದೇನರ್ಥ? ಅಲ್ಲಿ ಯಾವ ತುಂಬಿಕೊಂಡಿದೆ? ಸಿಟ್ಟು ವಿಕಾರಗಳು ತುಂಬಿಕೊಂಡಿದ್ದಾವೆ. ಆದ್ಮೇಲೆ ನಮ್ಮ ಮನೆ ರೋಡ್ ಪಕ್ಕದಲ್ಲಿದೆ, ರೋಡ್ ರಿಪೇರಿ ಮಾಡ್ತಿದ್ದಾರೆ. ಡೋರ್ ಓಪನ್ ಮಾಡ್ಬಿಟ್ಟು ಫುಲ್ ಧೂಳು ಒಳಗಡೆ ಬಂದ್ಬಿಟ್ಟು ಕೈಗೆ ಕಾಲಿಗೆ ಎಲ್ಲ ಕಡೆಗೂ ಏನಾಗ್ಬಿಡ್ತದೆ? ಮೆತ್ಕೊಂಡ್ಬಿಡ್ತದೆ. ಗೊತ್ತಾಗೋದು ಯಾವಾಗ? ಡೋರ್ ಓಪನ್ ಮಾಡಿದಾಗ ತಾನೇ ಗೊತ್ತಾಗತ್ತೆ ಒಳಗಡೆಗೆ. ಹೌದು. ಹಾಗೆ ನಿಮ್ಮ ಮನಸ್ಸನ್ನ ಒಳಗಡೆ ಇಟ್ಕೊಂಡು ನೋಡಿ, ಸದಾಕಾಲ ನಾನು ಬ್ರಹ್ಮಚಾರಿ ಆಗಿದ್ದೀನ. ಬ್ರಹ್ಮಚಾರಿ ಅಂತಂದೇನು? ಯಾವುದೇ ಕರ್ಮವನ್ನ ಮಾಡಬೇಕಾದ್ರೆ ಮೊದಲು ಈ ಪ್ರಪಂಚದಿಂದ ನಿರ್ಬಂಧನವಾಗಿರುವಂತ ನೀವು ಆತ್ಮನಾಗಿರ್ಬೇಕು. ಏನಾಗಿರ್ಬೇಕು? ನಿರ್ಬಂಧನ. ಅಂದ್ರೆ ಯಾವುದೇ ಬಂಧನ. ಬಂಧನ ಯಾವುದು? ನಾನು ವಸ್ತು ಸಂಬಂಧ. ನನ್ನದು ಹೇಳುದು ಏನೂ ಇರಬಾರ್ದು, ನನ್ನದು ಹೇಳುದು ಏನು ಇರಬಾರ್ದು. ಯಾವ್ದಿದೆ? ನನ್ನದು ಶರೀರ ನಂದ? ಇಲ್ಲ. ಮನೆ ನಂದ? ಇಲ್ಲ. ಸಂಬಂಧಿಕರು ನಮ್ಮವರ? ಇಲ್ಲ. ಇಲ್ವಲ್ಲ. ಅದೆಲ್ಲದಿಂದ ಮಾನಸಿಕವಾಗಿ ನಾನೇನಾಗಿರ್ಬೇಕು? ನಿರ್ಬಂಧನ. ದೂರವಾಗಿ ಸಪರೇಟ್ ಒಂದು ಶಕ್ತಿ. ಬಾಬಾ ಪರಂಧಾಮದಿಂದ ಬಂದಿದ್ದಾರೆ, 3 ಲೋಕದ ಒಡೆಯ. ಅದು ಸ್ಥೂಲ ಪ್ರಪಂಚದ ಯಾವ್ದಾದ್ರು ನನ್ನದು ಅಂತ ಬಾಬಾ ಹೇಳ್ತಾರೋ ಅಥವಾ ಅದನ್ನ ಅನುಭವಿಸ್ತಾರೋ? ಇಲ್ಲ ಅನುಭವಿಸ್ತಾರ?
ಇಲ್ಲ. ಓಕೆ. ಈ ಭೂಮಿಗೆ ಸೂರ್ಯ ಬೆಳಕನ್ನು ಕೊಡ್ತಾನೋ ಕೊಡಲ್ವೋ? ಕೊಡ್ತಾರೆ. ಸರಿ. ಬೆಳಕನ್ನು ಕೊಡೋದ್ರ ಜೊತೆಗೆ ಅವನು ಮಸಾಲೆ ದೋಸೆಯ ರುಚಿಯನ್ನು ಅನುಭವ ಮಾಡ್ತಾನೆ, ಇಲ್ಲ. ಇಲ್ಲ ಇಲ್ಲ ಮಾವಿನ ರುಚಿನೂ ಅನುಭವ ಮಾಡ್ತಾನೆ, ಇಲ್ಲ ಅವನು ನಾವೇನ್ ಸಿಟ್ಟು ಮಾಡ್ತೀವೋ ಅದು ಅವನಿಗೆ ಅನುಭವ ಆಗ್ತದೆ. ಇಲ್ಲ ಇಲ್ಲ. ಆ? ಬೆಳಕು ಕೊಡೋದಷ್ಟೇ. ಅಷ್ಟೇ ಹೌದಷ್ಟೇ. ಕೆಲಸ. ಓಕೆ. ಬಲ್ಬ್ ಏನ್ ಮಾಡ್ತದೆ? ಬೆಳಕು ಬೆಳಕು ಕೊಡ್ತಾರೆ. ಕೊಡ್ತೀವಿ. ಅದ್ಮೇಲೆ ಮೆಣಸಿನಕಾಯಿ ಇಡಿ, ಅದಕ್ಕೆ ಖಾರದ ಅನುಭವ ಆಗ್ತದೆ. ಆಗೋದಿಲ್ಲ. ಆಗ ಅದ್ಮೇಲೆ ಪೇಂಟ್ ಹಾಕಿ, ಅದಕ್ಕೆ ತೊಂದರೆ ಆಗ್ತದೆ. ಇಲ್ಲ. ಇಲ್ಲ ಮತ್ತೆ ಅದೇನ್ ಮಾಡ್ತದೆ? ಅದು ಬೆಳಕು ಕೊಡ್ತಾನೆ ಇರ್ತದೆ. ಮತ್ ನಾವೇನ್ ಮಾಡ್ತೀವಿ? ಅದು ಬೇಕು ಇದು ಬೇಕು. ನಾವ್ ಹೌದು. ಏನ್ ಮಾಡ್ಬೇಕಲ್ಲ ಅದು ಒಂದ್ ಕೆಲ್ಸ ಬಿಟ್ಬಿಟ್ಟು ಉಳಿದಿದ್ದೆಲ್ಲ ಮಾಡ್ತೀವಿ. ನಾನು ಯಾವ ಉದ್ದೇಶಕ್ಕೋಸ್ಕರ ಇಲ್ಲಿ ಬಂದಿದ್ದೀನಲ್ಲ ಅದು ಒಂದು ಬಿಟ್ರು ಉಳಿದಿದ್ದು ಎಲ್ಲ. ಎಲ್ಲಾನು ಮಾಡ್ತೀವಿ. ಚಿಕ್ಕ ಮಕ್ಕಳು ನೋಡಿ, ಸ್ಕೂಲಿನ ಮನೆಗೆ ಬಂದಾಗ ಪಾಠ ಓದೋದು ಒಂದು ಬಿಟ್ಟು ಬೇರೆದು ಎಲ್ಲ ಮಾಡ್ತಾರೆ. ಅಂದ್ರೆ ನಮ್ಮ ಕೆಲಸ ಏನು ಆಗಿದ್ರೆ, ಭಗವಂತನ ಮಗುವಾದ ನೀವು ಭಗವಂತನ ಶಕ್ತಿಯನ್ನ ವಿಶ್ವಕ್ಕೆ ಕೊಡೋದೇ ನಮ್ಮ ಆದ್ಯ ಕರ್ತವ್ಯ. 5,000 ವರ್ಷ ನಮ್ಮ ಕೆಲಸ ಏನು? ಬ್ರಹ್ಮಕುಮಾರ ಕುಮಾರಿಯಾಗಿ 33 ಕೋಟಿ ಆತ್ಮಗಳಲ್ಲಿ ಬಂದಿರುವಂತ ನಾವು, ನನ್ನ ಆದ್ಯ ಕರ್ತವ್ಯನು ಸದಾಕಾಲ ನಾನು ಪರಿಶುದ್ಧನಾಗಿ ಭಗವಂತನ ಶಕ್ತಿಯನ್ನು ವಿಶ್ವಕ್ಕೆ ಕೊಡೋದೇ ನನ್ನ ಆದ್ಯ ಕರ್ತವ್ಯ. ಕೊಡಬೇಕು ನಾನು. ಅದು ನಾನೇನ್ ಮಾಡ್ತೇನೆ? ಬೇಕು ಬೇಕು. ಹೊರಗಡೆ ಪ್ರಪಂಚದಲ್ಲಿರುವಂತ ಕೊಳ್ತೋಗಿರೋ ತರಕಾರಿಯನ್ನ, ಬಾಟ್ಲನ್ನ, ಡಬ್ಬೆಗಳನ್ನ, ಸೆಗಣಿಯನ್ನ, ಕೊಳಕೆಯನ್ನ, ಕೆಸರನ್ನು ತಂದು ಬಿಟ್ಟು ಮನೇಲಿ ತುಂಬೋದು ಮಾಡ್ದೇನಾಗ್ತದೆ? ಮನೆ ಒಳಗಡೆ ಬಂದು ಸುವಾಸನೆ ಬರ್ತಾ ಇರ್ತದೆ. ಸ್ಮೆಲ್ ದುರಾಸನೆ. ಬರ್ತದೆ. ಆ ದುರಾಸನೆ. ಹೌದಾ? ಮತ್ತೆ ನಾವು ನಮ್ಮ ಮನಸ್ಸಲ್ಲಿ ಏನ್ ತುಂಬಿಕೊಳ್ತಾ ಇದ್ದೀವಿ? ನನ್ನ ಆಸ್ತಿ, ಬೇಕು. ನನ್ನ ಮಕ್ಕಳು, ನನ್ನ ಬಂಗಾರ ಎಲ್ಲ ನನ್ನದು ಮಾಡಿದಾಗ ಆತ್ಮೀಯರೇ, ಈ ವಾತಾವರಣ, ವಾಯುಮಂಡಲ, ವ್ಯಕ್ತಿ, ವಸ್ತು, ವಿಷಯದಲ್ಲಿ ವಿಕಾರ ಇದೆಯೋ ಅಥವಾ ಸುಖ ಇದೆಯೋ? ವಿಕಾರ ಇದೆ. ಚೆಕ್ ಮಾಡ್ಕೊಳ್ಳಿ. ವಿಶ್ವವನ್ನೇ ಪರಿಶುದ್ಧ ಮಾಡಲಿಕ್ಕೆ ನಿಮಿತ್ತವಾಗಿರುವಂತ ನೀವು ನಿಮ್ಮಲ್ಲಿ ಇಷ್ಟು ಕೊಳಕನ್ನು ಇಟ್ಕೊಂಡಿದ್ರೆ ನೀವು ಯಾವ ಲೆಕ್ಕದಲ್ಲಿ, ಯಾವ ಡೈರೆಕ್ಷನ್ ಅಲ್ಲಿ, ಯಾವ ದಿಕ್ಕಿನಲ್ಲಿ ನೀವು ಪವಿತ್ರ ಅಂತ ಬಾಬಾ ಹೇಳ್ತಿದ್ದ ಅಲ್ವಾ? ಮಗುವನ್ನ ಸ್ನಾನ ಮಾಡಿಸುವಂತ ತಾಯಿನೇ ಕೊಳಕಾಗಿದ್ರೆ ಮಗು ಏನಾಗ್ತದೆ? ಮಗುನು ಕೊಳಕಾಗುತ್ತೆ. ಹೌದು ತಾನೆ? ನಮ್ ಕತೆ ಏನ್ ಮತ್ತೆ? ನಾವು ಅದೇ. ನಾವಿಷ್ಟು ಕೊಳ್ಕೊಂಡು ಇಟ್ಕೊಂಡ್ಬಿಟ್ಟು ಬೇರೆಯವ್ರಿಗೆ ಈಶ್ವರ ಜ್ಞಾನ ಹೇಳಲಿಕ್ಕೆ ಹೋದ ಅವ್ರ ಕತೆ ಏನಾಗೋದು? ಆ ಏನಾಗೋದು ರಾಕೇಶ್ ಅಣ್ಣ? ಆಗೋದಿಲ್ಲ ಮೊದ್ಲು ಮೂಗು ಮುಚ್ಕೊಳ್ತಾರ, ಅವ್ರ ವಾಸ್ತೆ ಹತ್ರಕ್ಕೆ ಬರಬೇಡಿ ಅಂತ ಹೇಳ್ತಾರೆ. ಹೌದು. ಹೌದು ತಾನೆ? ಆದ್ಮೇಲೆ ಸ್ಥೂಲವಾದ ಕೊಳಕು ಬೇರೆ, ಮಾನಸಿಕ ಕೊಳಕು ಬೇರೆ. ಆ ಮಾನಸಿಕ ಕೊಳಕು ಇಳಿದು ಯಾರಿಗೆ ಗೊತ್ತಾಗತ್ತೆ? ನಾನು ಆತ್ಮನಿಗೆ ಗೊತ್ತಾಗುತ್ತೆ. ನನಗ ಮಾತ್ರ ಗೊತ್ತಾಗ. ನಿಮ್ಗೆ ಬಂದಿರೋ ಹೊಟ್ಟೆ ನೋವು ಏನಿದೆ ನಿಮ್ಗೆ ತಾನೇ ಗೊತ್ತಾಗ್ತದೆ. ನಿಮ್ಮ ಒಳಗಡೆ ಮಲಮೂತ್ರ ಎಷ್ಟು ವೇಸ್ಟೇಜ್ ಇದೆ ನಿಮ್ಗೆ ತಾನೇ ಗೊತ್ತಾಗತ್ತೆ. ಹೌದು ತಾನೆ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಮಕ್ಕಳೇ, ಆಂತರಿಕವಾಗಿ ನೀವು ಎಷ್ಟು ಪವಿತ್ರ ಆಗಿದ್ದೀರಿ. ಹಾಗಿದ್ರೆ ಪವಿತ್ರವಾಗಿರ್ಬೇಕಂದ್ರೆ ಅಲ್ಲೇನಿರ್ಬೇಕು? ಏನಿರ್ಬೇಕು? ಭಗವಂತನ ಸಪ್ತಗುಣ. ಆತ್ಮ, ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಪವಿತ್ರತೆ, ಶಕ್ತಿ. ಏನು ಪರಮಾತ್ಮನಲ್ಲಿರುವಂತ ಸಪ್ತ ಗುಣಗಳಿದಾವೋ ಅದನ್ನು ಮಾತ್ರ ಇರಬೇಕು ಹೊರತು ಬೇರೆ ಯಾವುದು ಇರಬಾರ್ದು. ಹೇಗೆ ಶರೀರ ಅಂತಂದ್ರೆ ತಾಯಿ ಕೊಟ್ಟಿರುವಂತ ಶರೀರದ ಸಾಧನಗಳು ಮಾತ್ರ ಇರ್ತವೆ ಹೊರತು ಬೇರೆದೆಲ್ಲ ವಸ್ತುಗಳು ಈ ಪ್ರಪಂಚದಿಂದ ತಗೊಂಡಿರೋದಲ್ವಾ ನಾವು? ಟೆಂಪರರಿ ಅಲ್ವಾ ಅದು? ಹಾಗೆ ಆತ್ಮಿಕವಾಗಿ ಸದಾಕಾಲ ಆ ಸ್ಥಿತಿಯಲ್ಲಿ, ಆ ಸ್ವರೂಪದಲ್ಲಿ, ಆ ಧಾರಣೆಯಲ್ಲಿದ್ದಾಗ ನಾವೇನಾಗಿರ್ತೀವಿ? ಪವಿತ್ರವಾಗುತ್ತೆ. ಪೂರ್ಣ ಪವಿತ್ರ. ಅಂದಮೇಲೆ ಚೆಕ್ ಮಾಡ್ಕೊಳ್ಳಿ. ಪ್ರತಿ ಕರ್ಮ ಮಾಡ್ಬೇಕಾದ್ರೆ ಮನ, ವಚನ, ಕರ್ಮ ಸಂಬಂಧ ಸಂಪರ್ಕದಲ್ಲಿ ಪವಿತ್ರತೆ ಇದೆಯಾ? ಎಷ್ಟು ಸುಂದರವಾದ ಮಾತು. ಇಲ್ಲಿ ಬಾಬಾ ಬಟ್ಟೆ ಪವಿತ್ರ ಇದೆ ಅಂತ ಕೇಳಲಿಲ್ಲ, ಶರೀರ ಪವಿತ್ರತೆ ಇದೆ ಅಂತ ಕೇಳಲಿಲ್ಲ, ಬಿಲ್ಡಿಂಗ್ ಪವಿತ್ರತೆ ಇದೆ ಅಂತ ಕೇಳಲಿಲ್ಲ. ಬಾಬಾ ಏನ್ ಕೇಳ್ತಿದ್ದಾರೆ? ಆತ್ಮ ಎಷ್ಟು ಮನ್, ವಚನ್, ಕರ್ಮ. ನಿಮ್ಮ ಮನಸ್ಸು ಅಷ್ಟು ಶುದ್ಧ ಇದೆಯಾ? ಶುದ್ಧ ಯಾವಾಗ ಆಗ್ತದೆ? ಮನೇಲಿ
ಬೆಳಿಗ್ಗೆ ಎದ್ದು ಬಿಟ್ಟು ನೀವು ಅಡಿಗೆ ಮನೆಗೆ ಹೋದಾಗ ಒಂದು ಪಾತ್ರೆ ತಗೊಳ್ತೀರಿ. ಏನ್ ತಗೊಳ್ತೀರಿ? ಪಾತ್ರೆ. ಹಾ, ಯಾಕೆ ತಗೊಳ್ತೀರಿ? ನೀರ್ ಕುಡಿಯಕ್ಕೆ, ಬಿಸಿ ನೀರು. ಸರಿ, ಬಿಸಿನೀರು ಕುಡಿದ್ರಿ. ಸರಿ, ಯಾಕೆ ಚಳಿ ಅಂತ ರಾಕೇಶ್ ಅಣ್ಣಗೆ ಬಿಸಿನೀರು ನೆನಪು ಬಂತು. ಸರಿನಾ? ಸ್ವಲ್ಪ ಹೊತ್ತಲ್ಲಿ ಏನ್ ಬಂತು? ಹಾಲು ಬಂತು. ಏನ್ ಬಂತು? ಹಾಲ್ ಬಂತು. ಹಾಲು ಏನ್ ಮಾಡಿದ್ರಿ? ಬಿಸಿ ಮಾಡುದು. ಕಾಫಿ ಹಾಲು ಮಾಡಿ ಬಂತು ಅಂದ್ರೆ ಬಿಸಿ ಮಾಡಿದ್ರಿ. ಬಿಸಿ ಮಾಡಾದ್ಮೇಲೆ ಸ್ವಲ್ಪ ಹಾಲು ಉಳ್ಕೊಳ್ತು. ಅದಲ್ಲೇ ಏನ್ ಮಾಡಿದ್ರಿ? ಕಾಫಿ ಮಾಡಿದ್ರಿ. ಏನ್ ಮಾಡಿದ್ರಿ? ಕಾಫಿ. ಕಾಫಿ ಸೋಸ್ಬಿಟ್ಟು ಕುಡಿದ್ರಿ. ಸರಿನಾ? ಆಮೇಲೆ ತಕ್ಷಣದಲ್ಲಿ ಏನ್ ಮಾಡ್ಬೇಕಾಗಿ ಬಂತು? ಅದಲ್ಲಿ ಸಾಂಬಾರ್ ಮಾಡ್ಬೇಕಾಗಿ ಬಂತು. ಏನ್ ಮಾಡಿದ್ರಿ? ತೊಳಿಬೇಕು. ತೊಳೆದಿಲ್ಲ, ಹಂಗೆ ಸಾಂಬಾರ್ ಮಾಡಿದ್ರಿ. ಓಕೆ, ಹ್ಮ್. ಸಾಂಬಾರ್ ಹಂಗೇ ಉಳಿದು ಬಿಡ್ತು, ರಾತ್ರಿ ಬಿಸಿನೇ ಮಾಡಿಲ್ಲ. 2 ದಿನ ಅದ್ರಲ್ಲಿ ಹಾಗೇ ಇದೆ. 2 ದಿನ ನಂತರ ಪಾತ್ರೆ ಹೆಂಗಿರ್ತದೆ? ವಾಸನೆ ಬರ್ತಿರ್ತದೆ. ಅದು ಇನ್ನೊಂದಕ್ಕೆ ಉಪಯೋಗ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕ್ಲೀನ್ ಕ್ಲೀನ್ ಮಾಡ್ಬೇಕು. ಮಾಡು. ಅಲ್ವಾ? ಕ್ಲೀನ್ ಮಾಡಿದಾಗ ತಾನೇ ಅದ್ರಲ್ಲಿ ಬೇರೆ ಪ್ರಾಡಕ್ಟ್ ಗಳನ್ನ ನೀವು ರೆಡಿ ಹಾಕಿದಾಗ ಆ ಒಂದು ಪ್ರಾಡಕ್ಟಿನ ಫಲ ಏನಾಗಿರ್ತದೆ? ಕ್ಲೀನ್ ಆಗಿ ಬರ್ತದೆ ತಾನೆ. ಹೌದು. ಕೈಯಿಂದ ಯಾವ್ದೋ ಕೆಲಸ ಮಾಡ್ಬೇಕಾದ್ರೆ ಇನ್ನೊಂದು ಕೆಲಸ ಮಾಡ್ಬೇಕಾದ್ರೆ ಕೈಯಿಂದ ಏನ್ ಮಾಡ್ತೀವಿ? ತೊಳಿತೀವಿ. ಹಾಗಿದ್ರೆ ಪ್ರತಿದಿನ ಪ್ರತಿಯೊಂದು ಕರ್ಮಕ್ಕೂ ಮನಬುದ್ಧಿ ಉಪಯೋಗ ಮಾಡ್ತಿರೋ ಮಾಡಲ್ವೋ? ಮಾಡ್ತೀವಿ. ಮಾಡ್ತೀವಿ. ಈ ಮನ ಬುದ್ಧಿಯನ್ನು ಲೌಕಿಕ ಪ್ರಪಂಚದ ಕಡೆಗೆ, ವ್ಯಕ್ತಿ ವಸ್ತು ವಿಷಯದ ಕಡೆಗೆ ಇಡ್ತಿರೋ ಇಡಲ್ವೋ? ಇಡ್ತೀವಿ. 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 ಇಟ್ಟಾಗ ಮಲಿನ ಆಗತ್ತೋ ಆಗಲ್ವೋ? ಆಗುತ್ತೆ. ಕ್ಲೀನ್ ಮಾಡ್ತಿರೋ ಮಾಡಲ್ವೋ? ಮಾಡ್ತೀವಿ. ಮಾಡಲ್ಲ. ಮಾಡಲ್ಲ. ಒಂದೊಂದ್ಸರಿ ಮಾಡೋದಿಲ್ಲ. ಹಾಗಿದ್ರೆ ಕ್ಲೀನ್ ಮಾಡುವಂತ ಸಮಯ ಜಾಸ್ತಿ ಇದೆಯೋ, ಮಲಿನ ಆಗುವಂತ ಸಮಯ ಜಾಸ್ತಿ ಇದೆಯೋ? ಮಲಿನ ಮಲಿನ. ಮಲಿನ ಮಲಿನ. ಸಮಯ. ಅಬ್ಸರ್ವೇಷನ್ ಮಾಡಿ. ಹ್ಮ್. ಯಾವಾಗ ನೀವು ಬಟ್ಟಿಗಳಿಗೆ ಹೋಗಿರ್ತೀರಿ, ಈಶ್ವರ ವಿಶ್ವವಿದ್ಯಾಲಯ ಪ್ರೋಗ್ರಾಮ್ಗಳಿಗೆ ಹೋಗಿರ್ತೀರಿ. ಪ್ರೋಗ್ರಾಮ್ ಅಂತ ಎಲ್ಲಾ ಪ್ರೋಗ್ರಾಮ್ ಅಂತ ನಾನು ಹೇಳೋದಿಲ್ಲ. ಎಲ್ಲಾ ಪ್ರೋಗ್ರಾಮ್ ಅಂತದೇನು, ಕೆಲವೊಂದು ಕಡೆ ಡ್ಯಾನ್ಸ್ ಇರ್ತದೆ, ಭಾಷಣ ಇರ್ತದೆ, ಸನ್ಮಾನ ಇರ್ತದೆ. ಅಲ್ಲಲ್ಲ, ಸಾರಿ, ಪಿಕ್ನಿಕ್ ಇರ್ತದೆ, ಮಸಾಲೆ ಪುಡಿ ತಿನ್ನೋದು ಇರ್ತದೆ. ಅದು ಆ ಪ್ರೋಗ್ರಾಮ್ ನಾನು ಹೇಳ್ತಾ ಇಲ್ಲ. ತಪಸ್ಸಿನ ಕಾರ್ಯಕ್ರಮಗಳಿಗಿದ್ದಾಗ ಎಲ್ಲಿ ಮನಬುದ್ಧಿ ಕ್ಲೀನ್ ಆಗ್ತದೋ ಆವಾಗ ಏನಾಗತ್ತೆ? ಅಣ್ಣವ್ರೆ, ಇವತ್ತು ಸ್ಥಿತಿ ಚೆನ್ನಾಗಿತ್ತು, ಹಗೂರ ಇತ್ತು. ಯಾಕೆ? ಯೋಗ ಮನಸ್ಸು ಮಾಡಿದ್ವಿ. ಅಲ್ಲಿ ಮನಸ್ಸು ಮಲಿನ ಆಗೋದಕ್ಕಿಂತ ಸ್ವಚ್ಛತಾ ಕಾರ್ಯ ಅಲ್ಲಿ ಹೆಚ್ಚಿಗೆ ನಡೆದಿತ್ತು. ಆಗ್ತಾ ಇದೆ. ಅದೇ ಲೌಕಿಕದಲ್ಲಿ ಬಂದಾಗ ಸ್ವಚ್ಛತಾ ಕಾರ್ಯ ಮಾಡುವಂತ ಅಮೃತ ವೇಳೆಯಲ್ಲಿ ನಾವು ಚೆನ್ನಾಗಿ ನಿದ್ದೆ ಹೊಡಿತೀವಿ. ಅವಾಗ ಕ್ಲೀನ್ ಇಲ್ಲ ಆಗ್ತದೆ? ಆಗೋದಿಲ್ಲ. ನಿದ್ರೆ ಇಲ್ಲ, ಎಚ್ಚರ ಆಗಿದ್ದೀರಿ, ಬಾಬನನ್ನ ಬೈಯೋದೇನು, ನಿಂದನೆ ಮಾಡೋದೇನು, ಜಗಳ ಮಾಡೋದೇನು, ಗಲಾಟೆ ಮಾಡೋದೇನು, ಬೇಡೋದೇನು, ಕೂಗೋದೇನು, ಅಳೋದೇನು ಮಾಡ್ತೀವಿ. ಅವಾಗ ಏನಾಗ್ತದೆ? ಮಲಿನ. ಅಮ್ಮ ನಿಮ್ಮನ್ನ ಸ್ನಾನ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಿದಾರ, ಅವನಿಗೆ ಜಗಳ ಮಾಡೋದು, ಅಳೋದು, ಫೈಟಿಂಗ್ ಮಾಡೋದು ಮಾಡ್ದ ಅಮ್ಮ ಸ್ನಾನ ಮಾಡ್ಲಿಕ್ಕೆ ಆಗತ್ತಾ? ಮಾಡ್ಸ್ಲಿಕ್ಕೆ ಆಗತ್ತಾ? ಇಲ್ಲ. ಇಲ್ಲವಲ್ಲ. ಅಷ್ಟೊತ್ತು ನೋಡ್ತಾರ, ಅವ್ರ ಟೈಮ್ ಆದ ತಕ್ಷಣ ಅವ್ರು ಹೊರಟೋಗ್ತಾರೆ. ನಿಮ್ಗೋಸ್ಕರ ಯಾಕೆ ಕಾಯ್ಕೊಂಡು ಕೂತ್ಕೊಳ್ತಾರ ಅವರು? ಇದನ್ನು ಬಾಬಾ ಕೇಳ್ತಿದ್ರೆ ಪ್ರತಿದಿನ ರಾಜಯೋಗದಲ್ಲಿ ಚೆಕ್ ಮಾಡ್ಕೊಳ್ಳಿ. ರಾಜಯೋಗದ ಮೊದಲು ನಿಮ್ಮ ಮನಸ್ಸು ಬುದ್ಧಿ ಹೇಗಿತ್ತು, ಆದ್ಮೇಲೆ ಹೆಂಗಿದೆ. ಬಟ್ಟೆ ಕ್ಲೀನ್ ಮಾಡೋ ಮೊದ್ಲು ಏನಿತ್ತು, ಕ್ಲೀನ್ ಮಾಡಿದ್ಮೇಲೆ ಹೆಂಗಿರ್ತದೆ. ತಟ್ಟೆ ಕ್ಲೀನ್ ಮಾಡೋ ಮೊದ್ಲು ಹೇಗಿತ್ತು, ಆಮೇಲೆ ಹೇಗಿರ್ತದೆ. ಹಾಗೆ ಮನಬುದ್ಧಿಯನ್ನು ಕೂಡ ರಾಜಯೋಗ ಮಾಡೋ ಮೊದಲು ಹೇಗಿತ್ತು, ರಾಜಯೋಗ ಮಾಡಿದ ಮೇಲೆ ಹೇಗಿರ್ತದೆ ಗೊತ್ತಾಗತ್ತೋ ಗೊತ್ತಾಗಲ್ವೋ? ಗೊತ್ತಾಗುತ್ತೆ ಅಣ್ಣ. ಹ ಯಾವಾಗ? ಚೆಕ್ ಮಾಡ್ತಾರೆ. ರಾಜಯೋಗ ಸರಿ ಮಾಡಿದಾಗ. ಓಕೆನಾ? ಇವಾಗ ಒಂದು ಪಾತ್ರೆ ಇದೆ, ಹಾಲು ಬಿಸಿ ಮಾಡಿದ್ದು, ನಲ್ಲಿ ಆಗ್ಬಿಟ್ಟು ಹಿಂಗೆ ಓಪನ್ ಮಾಡಿದ್ದೆ, ನೀರು ಬಿಟ್ಟಿದ್ದೀರಾ, ಅಷ್ಟೊತ್ತಿಗೆ ಏನೋ ಒಂದು ಎಮರ್ಜೆನ್ಸಿ ಕೆಲಸ ಬಂದ್ಬಿಟ್ಟು ಆ ಪಾತ್ರೆ ಹಾಗೇ ತಗೊಂಡ್ಬಿಟ್ಟು ಅಡಿಗೆ ಮಾಡ್ಬಿಡೋದು. ಏನ್ ಮಾಡೋದು ಅವಾಗ? ಮಲಿನ. ಬೆಂಗಳೂರು ಅಂತ ಊರುಗಳಲ್ಲಿ ಏನಾಗ್ತದೆ ಅಂತಂದ್ರೆ, ಹೆಣ್ಣು ಮಕ್ಕಳು ಅರ್ಜೆಂಟಾಗಿ ಆಫೀಸಿಗೆ ಹೋಗ್ತಿರ್ತಾರೆ ಅಲ್ವಾ? ಆಗ ಪಾತ್ರೆ ತೊಳಿಲಿಕ್ಕೂ ಕೂಡ ಏನಾಗಿರೋದಿಲ್ಲ, ಪುರ್ಸತ್ ಇರೋದಿಲ್ಲ. ಪಾತ್ರೆಗಳಲ್ಲಿ ಇರ್ತವೆ, ಸಿಂಕ್ ಅದು ಹಂಗೆ ಇರ್ತದೆ. ವಾಶ್ ಬೇಸಿನಲ್ಲಿ ಇರ್ತವೆ. ಓಕೆ, ಅಲ್ಲಿ ಯಾವ್ದೋ ಒಂದು ಬಟ್ಟೆ ಹಿಂಗ್ ಮಾಡಿ ಸ್ವಲ್ಪ ಹಿಂಗ್ ತೊಳೆಯೋದು, ಮತ್ತೆ ಏನ್ ಮಾಡೋದು, ಅಡಿಗೆ ಮಾಡ್ಕೊಂಡು ಎತ್ಕೊಂಡು ಹೋಗೋದು. ಏನಾಗ್ತದೆ? ಮಲಿನ. ಹಾಗೇನೆ ಪ್ರತಿದಿನ ನಿಮ್ಮ ಮನ ಬುದ್ಧಿಯನ್ನ ನೀವು ಕ್ಲೀನ್ ಮಾಡ್ದೇನೆ ಕರ್ಮ ಕ್ಷೇತ್ರಕ್ಕೆ ತೆಗೆದುಕೊಂಡು ಹೋದ್ರೆ ಕರ್ಮ ಸಫಲ ಆಗ್ಲಿಕ್ಕೆ ಸಾಧ್ಯನಾ? ಇಲ್ಲ ಅಣ್ಣ. ಅದು ಖುಷಿ ಕೊಡ್ಲಿಕ್ಕೆ ಸಾಧ್ಯನಾ? ಹ್ಮ್. ಅದರಿಂದ ನಿಮ್ಮ ಜೀವನ ಸುಖಮಯ ಆಗತ್ತಾ? ಆಗೋದಿಲ್ಲ. ನಮ್ಮ ಗಮನ ಎಲ್ಲಿದೆ? ಪ್ರಾಪಂಚಿಕ ವ್ಯವಹಾರಗಳಲ್ಲಿ ಇರ್ತದೆ. ಅಣ್ಣವ್ರೆ, ಇಸ್ತ್ರಿ ಹಾಕೊಳ್ದಿರೋ ಬಟ್ಟೆ ನಾನು ಹಾಕೊಳ್ಳೋದೇ ಇಲ್ಲ ಅಲ್ವಾ? ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂದ್ರೆ ಸೆಂಟ್ ಸ್ಪ್ರೇ ಮಾಡದೆ ಹೋಗೋದೇ ಇಲ್ಲ, ಲಿಪ್ಸ್ಟಿಕ್ ಹಚ್ಕೊಳ್ದೆ ಹೋಗೋದೇ ಇಲ್ಲ. ಬೇಕಾದ್ರೆ ಹೊಟ್ಟೆ ಗುಪ್ಪಿಟ್ಟು ಕೊಡದೇ ಇರ್ಬೋದು, ಆದ್ರೆ ಶರೀರ ಮತ್ತೇನಾಗ್ಬೇಕು? ಸುಂದರವಾಗಿ. ಆಗಿರ್ಬೇಕು. ದೇವತೆ ರೂಪ ಕಾಣಬೇಕು.
ಅಲ್ವಾ? ಹಣ ಇಲ್ದಿದ್ರು ಪರವಾಗಿಲ್ಲ, ದೊಡ್ಡ ಬಿಲ್ಡಿಂಗ್ ಅಲ್ಲಿ ನಾನಿರ್ಬೇಕು. ಹಣ ಇಲ್ದಿದ್ದು ಪರವಾಗಿಲ್ಲ, ನನ್ನ ಮಗ ಎಲ್ಲಿ ಓದ್ಬೇಕು? US-ನಲ್ಲಿ. ಇಂಟರ್ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಓದ್ಬೇಕು. ಹೌದು. ಅಲ್ಲಿ ಫೀಸಿಗಂತ ಅವರು ಇದ್ ನೋಟಿಸ್ ಕಳ್ದಾಗ ಇಲ್ಲಿ ತಕ 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 ಆಗ್ತಾ ಇರ್ತದೆ. ದುಡ್ಡು ಇಲ್ವೇ ಇಲ್ಲ ಇಲ್ಲಿ. ಒಳಗಡೆ ಒದ್ದಾಡ್ತಿರ್ತಾರೆ ಹಣವನ್ನು ವ್ಯವಸ್ಥೆ ಮಾಡ್ಲಿಕ್ಕೆ. ಆ ಮಗು ಅಂತ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ಲಿಕ್ಕೆ ಎಷ್ಟು ಕಷ್ಟ ಪಡ್ತಾ ಇದೆ ಅಂತ ಅರ್ಥನೇ ಆಗೋದಿಲ್ಲ. ಆದ್ರೆ ನನ್ನ ಮಗ ಇಲ್ಲಿದ್ದಾನೆ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ. ಆದ್ಮೇಲೆ ಇದು ಶುದ್ಧವಾದಂತ ನಾಟಕ, ಮೋಸ, ವಂಚನೆ. ಹೌದು ಅಲ್ವೋ? ಇದು ನಿಜವಾದ ಹೌದು. ಸುಖ ಅಲ್ಲ. ಅಲ್ಲ. ಇದೆಲ್ಲ ಕೃತಕ, ವಿನಾಶಕಾರಿ. ಅದಕ್ಕಾಗಿ ಪ್ರತಿಯೊಂದು ಕರ್ಮವನ್ನ ಮಾಡಬೇಕಾದ್ರೆ ನೀವು ಕ್ಲೀನ್ ಅಂಡ್ ಕ್ಲಿಯರ್. ಇದ್ದೀರಾ. ಒಂದು ಮನಸ್ಸು ಶುದ್ಧವಾಗಿರ್ಬೇಕು, ಎರಡನೇದು ವಾಚ. ವಾಚ ಅಂತಂದ್ರೆ ಏನು? ಮಾತು ಯಾವ ಮಾತು? ಸತ್ಯವಾದ ಮಾತು. ಮುಖದ ಮಾತೋ, ಫೋನಿನ ಮಾತೋ, ಮೊಬೈಲಿನ ಮಾತೋ, ವಾಟ್ಸಪ್ಪಿನ ಮಾತೋ, ಸಂಕಲ್ಪದ ಮಾತೋ, ಗೂಗಲಿನ ಮಾತೋ, ಇಮೇಲಿನ ಮಾತೋ. ಓವರ್ ಆಲ್ ಎಲ್ಲ ಆ? ಎಲ್ಲ ಕೂಡ. ಮುಖ್ಯವಾಗಿ ಸಂಕಲ್ಪದ ಮಾತು. ಬೀಜ ಯಾವುದು? ಸಂಕಲ್ಪ. ಅಲ್ವಾ? ಮೊದಲು ಮನಸ್ಸಲ್ಲಿ ತಾನೇ ಬರ್ತದೆ, ಆಮೇಲೆ ಕೈಯಲ್ಲಿ ಬರೆಯುವುದು ಮಾತೆ, ಬಾಯಿಂದ ಮಾತಾಡೋದು ಮಾತೆ, ಮೊಬೈಲಲ್ಲಿ ಮಾತಾಡೋದು ಮಾತೆ. ಹ್ಮ್. ಮೂಲ ಯಾವುದು? ಸಂಕಲ್ಪ. ಸಂಕಲ್ಪ. ಆ ಮಾತಿನಲ್ಲಿ ಏನಿದೆ? ಸತ್ಯತೆ ಇರಬೇಕು. ಆಮೇಲೆ ಸತ್ಯತೆ ಅಂತಂದ್ರೆ ಅಂದ್ರೆ ಏನಿದೆ? ಆತ್ಮಕ್ಕೆ ಸಂಬಂಧಪಟ್ಟಿದ್ದಿರಬೇಕು. ನೀವು ನೋಡಿ, ಈಶ್ವರಿ ಜ್ಞಾನ ಹೇಳಿ ಕೂತ್ಕೊಂಡಾಗ ಎಷ್ಟು ಖುಷಿ ಆಗತ್ತೆ ಅಲ್ವಾ? ಅದೇನು ಈಶ್ವರಿ ಪರಿವಾರದ ಅವ್ರದ್ದು ಇವ್ರದ್ದು ಸುದ್ದಿ ಹೇಳಿ ಕೂತ್ಕೊಂಡಾಗ ಬೇಸರ ಆಗ್ತದೆ. ಅವ್ರ ಹಂಗಂತೆ, ಇವ್ರ ಹಿಂಗಂತೆ, ಆ ಸೆಂಟರ್ನಲ್ಲಿ ಹಿಂಗಂತೆ, ಈ ಸೆಂಟ್ರಲ್ಲಿ ಹಿಂಗಂತೆ, ಈ ಅಣ್ಣವ್ರ ಹಂಗೆ, ಆ ಅಣ್ಣವ್ರ ಹಂಗೆ, ಅವ್ರು ನಿದ್ರೆ ಮಾಡ್ತಾರೆ, ಇವ್ರು ಜುಟ್ಕ ಹೊಡಿತಾರೆ, ಅವ್ರು ಆ ನಿಯಮ ಫಾಲೋ ಮಾಡಲ್ಲ, ಇವ್ರು ಈ ನಿಯಮ ಫಾಲೋ ಮಾಡಲ್ಲ, ಅವ್ರು ಸೆಟ್ ಮಾಡ್ಕೊಳ್ತಾರೆ. ಹೆಂಗಿರ್ತದೆ ಅವ್ರ ಸುದ್ದಿ ಹೇಳಲಿಕ್ಕೆ? ಇಷ್ಟ ಇಲ್ಲ. ಬಾಯಲ್ಲಿ ಹೇಳೋದು ಅಲ್ವಾ? ಮನಸ್ಸಲ್ಲಿ ಯಾವ್ದಕ್ಕೆ ಆಸಕ್ತಿ ಇದೆ ಅಂತ ನಾವೇನ್ ಮಾಡ್ಬೇಕು? ಚೆಕ್ ಮಾಡ್ಕೊಳ್ಳಿ. ಯಾರ ಹತ್ರ ಮಾತಾಡ್ಲಿಕ್ಕೆ ಇಷ್ಟ ಆಗ್ಬೇಕು? ಬಾಬಾ ಬಾಬನ. ಬಾಬಾ ನಿಮ್ಮ ಹತ್ರ ಮಾತಾಡ್ಬೇಕು, ನೀವು ಬಾಬನ ಹತ್ರ ಮಾತಾಡ್ಬೇಕು. ನಾವು ಬಾಬಾ ಅವ್ರ ಹತ್ರ ಮಾತಾಡ್ಬೇಕು. ಓಕೆ. ಮುಖ್ಯವಾಗಿ ಯಾವುದೋ ಒಂದು ಆತ್ಮದ ಪ್ರತಿ. ಯೋಗೇಶ್ ನನಗೆ ಜ್ವರ ಬಂದಿದೆಯಂತೆ. ಏನ್ ಬಂದಿದೆ? ಜ್ವರ. ಒಳ್ಳೆ ಕೆಲಸ ಆಯ್ತು. ಯಾಕೇಳಿ? ಆ ದಿನ ನನಗೆ ಹೆಂಗ್ ಬೈದಿದ್ರು ಗೊತ್ತಾ ಯೋಗೇಶ್ ಅಣ್ಣ? ಕ್ಲಾಸಲ್ಲಿ ಇಂಡೈರೆಕ್ಟ್ ಆಗಿ ನಾನು ಬಾಬನಿಗೆ ಹೇಳಿದೆ, ಬಾಬಾ ಇವ್ರಿಗೆ ಸರಿಯಾಗಿ ಬುದ್ಧಿ ಕಲ್ಸು ಅಂತ. ಇವತ್ ಬಾಬಾ ಕಲ್ಸಿದ್ರು. ಬಾಬಾ ನನ್ನ ಮಾತನ್ನು ಕೇಳಿದೆಯಲ್ಲ, ನಾನು ಹೇಳ್ದಾಗ ಯೋಗೇಶ್ ನನಗೆ ಜ್ವರ ತರಿಸಿದೆಯಲ್ಲ ಬಾಬಾ, ಥ್ಯಾಂಕ್ ಯು. ಇದು ಒಳ್ಳೆಯ ವಚನ. ಇಲ್ಲ ಕೆಟ್ಟ ಸಂಕಲ್ಪ. ಸಂಕಲ್ಪ ವಚನ ಹೌದಾ? ಅಶುದ್ಧ. ನಮ್ಮ ಮನೆಯವರಿಗೆ ಬಾಬಾ ಸರಿ ಬುದ್ಧಿ ಕಲ್ಸು. ನಾನು ಹೇಳಿದ್ ಕೇಳುವುದೇ ಇಲ್ಲ, ಬಾಬನ ಮಗು ಆಗೋದೇ ಇಲ್ಲ, ಸರಿ ಬುದ್ಧಿ ಕಲ್ಸು ಅಲ್ವಾ? ಬಾಬಾ ಕಲಿಸ್ತಾರೆ. ಇವಾಗ ಬಾಬಾ ನನ್ನ ಜೊತೆಲಿ ಇದ್ದಾರೆ, ನಾನು ಹೇಳ್ದಂಗೆ ಹೇಳ್ತಾ ಇದ್ದಾರೆ. ಬಾಬಾ ಥ್ಯಾಂಕ್ ಯು. ಹ್ಮ್. ಹೌದಲ್ವ? ಸತ್ಯತೆ ಇಲ್ಲ. ಯಾಕೆ ಸತ್ಯತೆ ಇಲ್ಲ? ಸಂಕಲ್ಪ ನಮ್ಗೆ ರಿಟರ್ನ್ ಬರ್ತದೆ ನಾವ್ ಹೇಳಿದ್ರೆ ಅದು. ಅಂದ್ರೆ ಏನು ನಿಮ್ದು ವಾಚ ಇರ್ತದೆ, ಅವರ ಕಲ್ಯಾಣಕ್ಕೋಸ್ಕರ ಇದೆಯೋ, ಅವರನ್ನು ಕೆಳಗಡೆ ಇಳಿಸ್ಲಿಕ್ಕಿದೆಯೋ ಹೇಳಿದ್ರೆ ಹೌದು. ನಾವೇನ್ ಮಾಡ್ಬೇಕು? ಚೆಕ್ Check ಮಾಡ್ಬೇಕು. ಆತ್ಮ ಹೇಗಿದ್ದು ಕೂಡ ಬಾಬಾ ಆತ್ಮನಿಗೇನ್ ಸಿಗ್ಲಿ? ಶಾಂತಿ, ಸುಖ. ಹೌದು. ನಮ್ಮ ಮಾತು ಹೆಂಗಿರ್ತದಂತೆ? ಅಣ್ಣವರೇ, ನಾನು ತುಂಬಾ ಒಳ್ಳೆಯವರು, ಸ್ಫಟಿಕ ಇದ್ದಂಗೆ. ಯಾರು ಸರಿ ಇಲ್ಲ? ಅವರೇ ಸರಿ. ಮನೆಯವರು. ಯಾರು ಸರಿ ಇಲ್ಲ? ನಮ್ ಪತಿ ಸರಿ ಇಲ್ಲ ಅಂತ ಸೆಂಟರ್ ಟೀಚರಿಗೆ ಹೇಳೋದೇನೆ, ಯೋಗೇಶ್ ಅಣ್ಣನಿಗೆ ಹೇಳೋದೇನೆ, ಬೇರೆಯವ್ರಿಗೆ ಎಲ್ಲರಿಗೂ ಹೇಳೋದು ಏನಂತ? ನನ್ನ ಪತಿ ಸರಿ ಇಲ್ಲ, ಸರಿ ಇಲ್ಲ, ಸರಿ ಇಲ್ಲ. ಅವಾಗ ನೀವ್ ಯಾವ ಮಾತಾಡ್ತಿದ್ದೀರಿ? ಸರಿ ಇಲ್ದೇ ಇರೋದು. ಆ ಆತ್ಮದ ಪ್ರತಿ ಯಾವ ಮಾತನಾಡ್ತಾ ಇದ್ದೀರಾ? ಹೌದು. ಯಾರು ಸರಿ ಇಲ್ಲ? ಪತಿ ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ಮಗ ಸರಿ ಇಲ್ಲ, ಮೊಮ್ಮಗು ಸರಿ ಇಲ್ಲ, ನಾಯಿ ಸರಿ ಇಲ್ಲ, ಶಿವಬಾಬಾ ಸರಿ ಇಲ್ಲ. ಯಾರು ಸರಿ? ನಾನೇ ಸರಿ. ಯಾವ್ದು ನಮ್ ಸಂಕಲ್ಪ ಸರಿ ಇಲ್ಲ. ನಾನು ಮಾತ್ರ ಸರಿ, ಉಳಿದವರೆಲ್ಲ ಕೆಟ್ಟವರಪ್ಪ, ನಾನು ಮಾತ್ರ ಸರಿ ಅಲ್ವಾ? ಶಿವಬಾಬಾ ಏನಾದ್ರು ಶರೀರ ಪಡ್ಕೊಂಡಿದ್ದೆ ಅವನ ಕಡಿಮೆತನವನ್ನು ನಾವು ಹುಡುಕು ಬಿಡ್ತಿದ್ವಿ ಅಲ್ವಾ?
ಶಿವಬಾಬಾ ಏನಾದ್ರು ಎದುರುಗಡೆ ಸಿಕ್ಕಿದ್ರೆ ಜಗಳ ಮಾಡ್ಕೊಂಡ್ಬಿಟ್ಟು ಹೋಗ್ಬಿಡ್ತಿದ್ದ. ಅದಕ್ಕಾಗಿ ಅವ್ನು ತುಂಬಾ ಬುದ್ಧಿವಂತ. ನಿಮ್ ಕಣ್ಣೆದುರುಗಡೆಗೆ ಏನಾಗೋದಿಲ್ಲ, ಅವನು ಕಾಣಿಸ್ಕೊಳ್ಳೋದಿಲ್ಲ. ಬರೋದಿಲ್ಲ. ಬೇರೆಯವ್ರ ಜೀವನದಲ್ಲಿ ಕಡಿಮೆ ಹೊಡ್ಕೊಳ್ಳುವಂತ ಚಸ್ಮ ನಮ್ಮಲ್ಲಿ ಚೆನ್ನಾಗಿದೆಯಂತೆ. ಅದಕ್ಕೆ ವಾಚ ಯಾರದೇ ಪ್ರತಿ, ನಿಮ್ಮ ಪ್ರತಿನೇ. ಓಕೆ, ನಿಮ್ಮ ಪ್ರತಿ ಹೋಗಿ ವಾಚ ನೋಡೋಣ. ಸಂಕಲ್ಪ. ಓಕೆ, ನಾನಿವತ್ತು ಏನ್ ಮಾಡ್ಬೇಕು, ಅಥವಾ ನಮ್ಮ ಜೀವನದ ನಾನು ಒಂದು ಸ್ವಂತ ಮನೆ ಕಟ್ಟಬೇಕು. ಇದು ಒಳ್ಳೆಯ ಮಾತು, ಸರಿನೋ ತಪ್ಪೋ? ಸ್ವಂತ ಮನೆ ಕಟ್ಟಬೇಕು, ಹೊಸ ಮನೆ ಕಟ್ಟಬೇಕು, ಹೊಸ ಬಟ್ಟೆ ತಗೊಳ್ಬೇಕು, ಸರಿನೋ ತಪ್ಪೋ? ಅದ್ರಿಂದ ಕಲ್ಯಾಣ ಇದ್ರೆ ಸರಿ. ಬಿಲ್ಡಿಂಗ್ ಕಟ್ಟಿದ ಒಂದಿನ ವಿನಾಶ ಆಗೋದಿಲ್ವಾ? ಆಗುತ್ತೆ ಅಣ್ಣ. ಆತ್ಮದ ಆತ್ಮದ ಮನೆ ಕಟ್ಟಬೇಕು, ಅದಕ್ಕೆ ಫೌಂಡೇಶನ್ ಆಗ್ಬೇಕು, ಬೇರೆಯವ್ರದ್ದು ಕಟ್ಟಬೇಕು ಅಂತ ಆ ಸಂಕಲ್ಪ ಯಾಕೆ ಬರೋದಿಲ್ಲ? ಸ್ಥೂಲತೆ ಯಾಕೆ ಬರುತ್ತೆ? ಬಂಗಾರ ತಗೊಳ್ಬೇಕು, ಹೊಸ ಕಾರ್ ತಗೊಳ್ಬೇಕು, ಅದು ಯಾಕೆ ಬರೋದಿಲ್ಲ? ನಿಮ್ಮ ಪ್ರತಿ ನಿಮ್ಮ ಮಾತು ಹೆಂಗಿದೆ? ಸರಿ, ನೆಕ್ಸ್ಟ್ ಪ್ರಶ್ನೆ. ನಾನು ಲಕ್ಷ್ಮೀನಾರಾಯಣ ಆಗ್ಬೇಕು. ಸರಿ ಇದೆ. ಆ ಅದ್ ಮಾಡ್ತಾ ಸರಿ. ಕೂತ್ಕೊಳ್ಳಿ. ವಿಶ್ವ ಕಲ್ಯಾಣ ಮಾಡೋದು ಯಾರು? ನಾವೇ ಮಾಡ್ಬೇಕು. ಮತ್ ನೀವು ಲಕ್ಷ್ಮೀನಾರಾಯಣ ಆಗದೆ ಕೂತ್ಕೊಂಡು ವಿಶ್ವ ಕಲ್ಯಾಣ ಯಾರು ಮಾಡ್ತಾರೆ? ಹಾಗಿದ್ರೆ ಶಿವಬಾಬಾ ತಮಗೋಸ್ಕರ ಮಾಡ್ತಿದಾರೋ ಬೇರೆಯವ್ರಿಗೋಸ್ಕರ ಮಾಡ್ತಿದಾರೋ? ನಮಗೋಸ್ಕರ ಆ ಬೇರೆಯವ್ರಿಗೂ ವಿಶ್ವಕ್ಕೋಸ್ಕರ. ಈಗ ಬ್ರಹ್ಮ ಬಾಬಾ ತಮಗೋಸ್ಕರ ಮಾಡ್ತಿದ್ರೆ ಬೇರೆಯವ್ರಿಗೋಸ್ಕರ ಮಾಡ್ತಿದಾರೋ? ಎಲ್ಲರಿಗೂ. ಮತ್ ನಾವೇನ್ ಮಾಡ್ತೀವಿ? ನನಗೋಸ್ಕರ. ಸ್ವಾರ್ಥ ಆಯ್ತು ಆಗಿಲ್ವೋ? ಆಯ್ತು. ಅವಾಗ ನಿಮ್ಮ ವಾಚ ಏನ್ ಮಾತಾಡ್ತಿದೆ? ನನ್ಗೋಸ್ಕರ. ಅವಾಗ ನಿಮ್ಮ ಸಂಕಲ್ಪಗಳ ಪ್ರತಿದಿನ ಏನ್ ನಡೀತಾ ಇದೆ? ಬಾಬನ ಹತ್ರ ಹೋದಾಗ ಬಾಬಾ ನನ್ನ ಮನಸ್ಸನ್ನು ಯಾವ್ದಕ್ಕೆ ಉಪಯೋಗ ಮಾಡು ಅಂತ ನೀವು ಹೇಳ್ತಿದ್ದೀರಿ? ವಿಶ್ವ ಕಲ್ಯಾಣ. ಇದನ್ನು ಬಾಬಾ ಕೇಳ್ತಿದ್ದೆ. ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ, ನಿಮ್ಮಲ್ಲಿ ಏನು ಮಾತಾಡ್ತಿದ್ದೀರಿ ನೀವು? ವಿಶ್ವ ಕಲ್ಯಾಣ ಮಾಡ್ಬೇಕಂತ ಯೋಚನೆ ಮಾಡ್ತಿದ್ದೀರೋ, ನನ್ನ ಕೋರ್ಟ್ ಕೇಸ್ ಸರಿ ಮಾಡು ಅಂತ ಹೇಳ್ತಿದ್ದೀರೋ, ನನ್ನ ತಲೆನೋವು ಸರಿ ಮಾಡು ಅಂತ ಹೇಳ್ತಿರೋ, ನನ್ನ ಮಕ್ಕಳ ಮೊಮ್ಮಕ್ಕಳನ್ನು ಸರಿ ಮಾಡು ಅಂತ ಹೇಳ್ತಿರೋ, ಏನ್ ಹೇಳ್ತಿದ್ದೀರಿ? ಯಾವ ಮಾತುಕತೆ ನಿಮ್ಮಲ್ಲಿ ನಿಮ್ಮ ಮನಸ್ಸಿನ ನಡುವೆ, ನಿಮ್ಮ ಮತ್ತು ಮನಸ್ಸಿನ ನಡುವೆ ಬೇರೆಯವ್ರ ಜೊತೆಗೆ ಪರಮಾತ್ಮನ ಜೊತೆಗೆ ನಿಮ್ಮ ಯಾವ ವಾರ್ತಾಲಾಪ ನಡೀತಾ ಇದೆ? ಇದನ್ನೇನ್ ಮಾಡ್ಬೇಕು? ಚೆಕ್ ಮಾಡ್ಕೊ. ಪವಿತ್ರತೆ ಯಾವುದು? ಬಾಬಾ ನನ್ನನ್ನ ನಿನ್ನ ಸಪ್ತ ಗುಣಗಳನ್ನ ಬೇರೆಯವ್ರು ಕೊಡೋದಲ್ಲ ಮಾತ್ರ ಉಪಯೋಗ ಮಾಡು. ಇದು ಯಾವುದು? ಪವಿತ್ರ. ಅದು ಮಾತ್ರ. ನನ್ನ ಯಾವ್ದು ಉಪಯೋಗ ಮಾಡ್ಬೇಕು ನೀನು? ವಿಶ್ವ ಕಲ್ಯಾಣ. ಗುಣಗಳನ್ನ ವಿಶ್ವಕ್ಕೆಲ್ಲರಿಗೂ ಕೊಡಲಿಕ್ಕೆ ಮಾತ್ರ ಉಪಯೋಗವನ್ನ ಮಾಡು, ಸರ್ವರಿಗೂ ಕೊಡುವಂತ ಮಾಡು. ಇದು ಮಾತ್ರ ವಚನ. ಪವಿತ್ರ. ಸರಿ, ವಚನ. ಮನಸ್ಸು ಶುದ್ಧವಾಯಿತು, ವಚನ ಶುದ್ಧ ಆಯ್ತು. ಕರ್ಮಕ್ಕೆ ಬಂದಾಗ ಕರ್ಮ ಅಂತಂದ್ರೇನು? ಆ ಸಮಯದಲ್ಲಿ ನಿಮ್ಮ ಮನಸ್ಸು ಬಂದು ಆ ಸ್ಥಿತಿಯಲ್ಲಿ ಸೆಟ್ ಆಗಿದ್ಯಾ? ಯಾವುದಲ್ಲಿ? ಯಾವುದೇ ಕರ್ಮ ಮಾಡ್ತಾ ಇದ್ರು ಕೂಡ ನಿರಂತರವಾಗಿ ನಿಮ್ಮ ಮೂಲಕ ಭಗವಂತನ ಶಕ್ತಿ ಹೊರಗಡೆಗೆ ಹೋಗ್ತಾ ಇದೆಯಾ? ಆ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದೀರಾ? ಅದು ಯೋಗದಲ್ಲಿ ಕೂತ್ಕೊಂಡಾಗ ಆಗಿದ್ದೀರಾ? ಓಕೆ. ಬಾಬಾ ಏನ್ ಹೇಳ್ತಾರೆ? ಅಮೃತ ವೇಳೆಯಲ್ಲಿ ಇದ್ದಾಗ ಒಳ್ಳೊಳ್ಳೆ ಸಂಕಲ್ಪವನ್ನ ಮಾಡ್ತಾರಂತೆ, ಬೇದಿನ ಸಂಕಲ್ಪವನ್ನ ಮಾಡ್ತಾರಂತೆ. ಬಾಬನಿಗೂ ನೋಡ್ಬಿಟ್ಟು ಏನಾಗ್ಬಿಡ್ತದೆ? ಖುಷಿ ಆಗ್ಬಿಡ್ತದೆ. ಆದ್ರೆ ಕರ್ಮಕ್ಷೇತ್ರಕ್ಕೆ ಬಂದಾಗ ಓಕೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಓಕೆ, ಸರಿ. ಯಾರ್ದೋ ಒಬ್ರದ್ದು ಮದುವೆ ಇನ್ವಿಟೇಷನ್ ಬಂತು. ನೀವ್ಯಾರು ಅಲ್ಲ, ನೀವೆಲ್ಲ ತುಂಬಾ ಒಳ್ಳೆಯವರು. ನಿಮ್ ಬಗ್ಗೆ ಹೇಳ್ತಾ ಇಲ್ಲ ಬಾಬಾ, ಸ್ಪಷ್ಟವಾಗಿ ಕೇಳಿ. ನಿಮ್ಮ ಬಗ್ಗೆ ಹೇಳ್ತಾ ಇಲ್ಲ ಬಾಬಾ, ಆ ಕರ್ಮವನ್ನು ಯಾರು ಮಾಡ್ತಿದಾರೋ ಅವ್ರ ಬಗ್ಗೆ ಹೇಳ್ತಿದಾರೆ. ಅವಾಗ ನೀವು ಚೆಕ್ ಮಾಡ್ಕೊಳ್ಳಿ, ನೀವು ಹಂಗಿದ್ದೀರೋ ಇಲ್ಲೋ. ಸರಿ, ನೀವೆಲ್ಲ ತುಂಬಾ ಒಳ್ಳೆಯವರಪ್ಪ, ಮುತ್ತು ನೀವು, ಕೊಯ್ನೂರು ವಜ್ರ. ಸರಿ, ಒಂದು ನಿಮ್ಮ ರಿಲೇಷನ್ ಕಡೆಯಿಂದ ಒಂದು ಮದುವೆ ಇನ್ವಿಟೇಷನ್ ಬಂತು. ಏನ್ ಬಂತು? ಮದುವೆ ಇನ್ವಿಟೇಷನ್. ಯಾಕೆ? ಹೋಗೋದಿಕ್ಕೆ. ಮದುವೆಗೆ ಬರಬೇಕು ಅಂತ. ಓಕೆ, ಅವಾಗ ನೀವೇನು ಯೋಚನೆ ಮಾಡಿದ್ರೆ, ಓಕೆ ಒಳ್ಳೆ ಕೆಲಸ ಆಯ್ತು, ಈಶ್ವರಿ ಸೇವೆ ಮಾಡಿ ನನಗೊಂದು ಒಳ್ಳೆ ಅವಕಾಶ ಬಾಬಾ ಕೊಡ್ಸಿದ್ದಾರೆ ಅಂತ ನೀವೇನ್ ಮಾಡಿದ್ರಿ? ಹೋದ್ವಿ. ಯೋಚನೆ ಮಾಡ್ಕೊಂಡು ಹೋದ್ವಿ. ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ಬೇಕು? ಈಶ್ವರಿ ಸೇವೆ. ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ಈಶ್ವರಿ ಶಕ್ತಿಯನ್ನು ಏನ್ ಮಾಡ್ಬೇಕು? ಎಲ್ಲ ಕಡೆಗೂ ಹರಡಬೇಕು. ಸರಿನಾ? ಅಲ್ಲಿ ಹೋದ ತಕ್ಷಣ ನೆಂಟರು ಸಿಕ್ಕಿದ್ರು, ಚಾಚಾ, ಮಾಮ, ಮಾಮಿ, ಸೋದರಳಿಯ, ಇವರು ಫ್ರೆಂಡ್ಸ್ಗಳು, ಸ್ನೇಹಿತರು ಎಲ್ಲ ಸಿಕ್ಕಿದ್ರು. ಏನ್ ಶುರು ಆಯ್ತು? ಮಾತು. ಓಕೆ, ನಿಧಾನಕ್ಕಲ್ಲಿ ಇಡ್ಲಿ, ವಡ, ಸಾಂಬಾರ್, ಚಟ್ನಿ ಬಂತು. ಏನ್ ಮಾಡಿದ್ರಿ? ಒಳ್ಳೆ ವೆರೈಟಿ, 36 ವೆರೈಟಿ ಬಬ್ಬಿ ಸಿಸ್ಟಮ್ ಅಲ್ಲಿ ಒಂದು 5-6 ಸ್ವೀಟ್ ಇಟ್ಬಿಟ್ಟು ಅಡಿಗೆ ಮಾಡಿದ್ದಾರೆ. ಏನ್ ಮಾಡಿದ್ವಿ? ತಿಂದ್ಬಿಟ್ಟು ಹೊಟ್ಟೆ ಫುಲ್ ಮಾಡ್ಕೊಂಡು. ಇವತ್ತು ಮದುವೆ ಊಟ ಹೇಗಿತ್ತು?
ಸೆಲ್ಫಿ ತೆಗೆದಿದ್ದೇನು, ಸ್ಟೇಟಸ್ ಅಲ್ಲಿ ಹಾಕಿದ್ದೇನು, ಸ್ಟೇಜ್ ಮೇಲೆ ಹೋಗಿದ್ದೇನು, ಕೈಗೆ ಏನು ಏನಾಗ್ತಾ ಇರ್ತಾರೆ ಅದಕ್ಕೆ ಏನ್ ಹಾಕೊಳ್ತೀನಿ, ಮೆಹಂದಿ ಮೆಹಂದಿ. ಮೆಹಂದಿ ಹಾಕೊಂಡಿದ್ದೇನು ಎಲ್ಲ ಮಾಡ್ಕೊಂಡ್ಬಿಟ್ಟು ವಾಪಸ್ ಬಂದ್ ಅಲ್ವಾ. ಈಗ ಬಾಬನ್ ಪ್ರಶ್ನೆ, ಮದುವೆ ಇನ್ವಿಟೇಷನ್ ಬಂದಾಗ ನೀವು ಸಂಕಲ್ಪ ಮಾಡಿದ್ದೇನೋ ಅಲ್ಲಿ ಹೋಗ್ಬಿಟ್ಟು ಮಾಡಿದ್ದೇನು? ಮಾಡ್ಕೊಂಡು ಬಂದಿದ್ದೇನು? ನೀವು ಮಾಡಿದ್ದು ಯೋಚನೆ ಮಾಡಿದ್ದು ಎರಡು ಸರಿ ಇದೆಯಾ? ಇಲ್ಲ, ಇಲ್ಲ. ಸಂಬಂಧ ಇಲ್ಲ. ಅವಾಗ ಏನಾಯ್ತು? ಮಲಿನತೆ. ಪವಿತ್ರವಾಗಿದ್ದೀರಾ, ಅಪವಿತ್ರ ಅದು. ಈಶ್ವರ್ಯ ಕಾರ್ಯದಲ್ಲಿ ಇದ್ದೀರಾ. ಮದ್ವೆ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಶುದ್ಧ ಮಾಡ್ಕೊಂಡು ಬನ್ನಿ ಅಂತಂದ್ರೆ ನೀವೇ ಅಶುದ್ಧ ಆಗ್ಬಿಟ್ಟು ಬಂದಿದ್ದೀವಿ. ಬಂದಿದ್ದೀರಿ. ಬಂದಿದ್ದೀರಿ ಮನಸ್ಸಿನಿಂದ, ಶಾರೀರಿಕವಾಗಿ. ಓಕೆ ಸರಿ, ನಾನು ಅಲ್ಲಿ ಏನು ಆಹಾರ ತಿಂದಿಲ್ಲಪ್ಪ. ಯಾಕೆ? ನಾನು ಯಾರು? ದೇವತಾತ್ಮ. ನಾನು ಬ್ರಹ್ಮಕುಮಾರ ಕುಮಾರಿ. ಏನು ಮುಟ್ಟೋದಿಲ್ಲ, ನಾನು ಏನೂ ತಿನ್ನೋದಿಲ್ಲ. ಎಲ್ಲರಿಗೂ ಹೇಳಿ 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 ಮೈಕಲ್ಲಿ ಎಲ್ಲರಿಗೂ ಹೇಳ್ಬಿಟ್ಟು ಬಂದ್ರಿ. ಓಕೆ, ಅಲ್ಲಿ ಇದ್ದವರೆಲ್ಲ ಬಾಯಿಗೆ ಬಂದಾಗ ಬೈತಿದ್ದಾರೆ ಮನಸ್ಸಿನ. ಏನಂತ ಇವ್ರೇನು ಸ್ಪೆಷಲ್ಲ ಹಾಗೆ ಹೀಗೆ ಅಂತ. ಅವಾಗ ಏನಾಯ್ತು? ಆಗ್ಲೂ ಕೂಡ ಆ ಕಲ್ಯಾಣ ಆಯ್ತು. ಹೌದಾ? ಅವಾಗ ಏನಾಯ್ತು? ನಿಮ್ಮ ಲೆಕ್ಕದಲ್ಲಿ ನಾವೇನು ಆಹಾರ ಸ್ವೀಕಾರ ಮಾಡಲಿಲ್ಲ ಅಂತ ಮನಸ್ಸಲ್ಲಿ ಬಂದಿರ್ತೀರಿ. ಆದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಏನಾಗ್ತದೆ? ವಿಕಾರ, ನಿಮ್ಮ ಬಗ್ಗೆ ನೆಗೆಟಿವ್ ಥಾಟ್ಸ್ಗಳು ಬರ್ತಾವೆ. ಅವಾಗ ಜನ ನಿಮ್ಗೆ ಆಶೀರ್ವಾದ ಕೊಟ್ಟಿದಾರೋ ಶಾಪ ಕೊಟ್ಟಿದಾರೋ? ಶಾಪ ಕೊಟ್ಟಿದ್ದಾರೆ. ಬಾಬಾ ಏನ್ ಹೇಳ್ತಾರೆ? ಏನೂ ಇಲ್ಲ ಅಂತಂದ್ರು ಜನರ ಆಶೀರ್ವಾದವನ್ನ ಸಂಪಾದನೆ ಮಾಡ್ಬೇಕು. ನಾವೇನೋ ನಿಯಮವನ್ನು ಫಾಲೋ ಮಾಡಿದೆ ಹೊರಗಡೆ ಕಾಣ್ಲಿಕ್ಕೆ, ಆದ್ರೆ ಒಳಗಡೆಯಿಂದ ಎಷ್ಟು ಜನರ ಮನಸ್ಸಿನಲ್ಲಿ ಕೆಟ್ಟ ಅಭಿಪ್ರಾಯ ಬರುತ್ತೆ ಗೊತ್ತಾ ಆತ್ಮೀಯರೇ? ಆಗ ಅದರ ಬಗ್ಗೆ ಎಲ್ಲ ನಾವೇನ್ ಮಾಡ್ಬೇಕಾಗ್ತದೆ? ಯೋಚನೆ ಮಾಡ್ಬೇಕಾಗ್ತದೆ. ಯೋಚನೆ ಮಾಡ್ಬೇಕು. ಆ ನಿಯಮನು ಫಾಲೋ ಮಾಡ್ಬೇಕು, ಯುಕ್ತಿಯಿಂದ ಇರ್ಬೇಕಾಗ್ತದೆ ಅಲ್ವಾ? ಹೌದು. ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಆಗ. ನಾನು ಆತ್ಮೀಯರೇ ನೋಡಿದ್ದೇನೆ, ಹೀಗೆ ತುಂಬಾ ನಿಯಮ ಫಾಲೋ ಮಾಡ್ತಾರೆ. ನಾನು ಹಿಂಗೆ ಅಂತ ಇರ್ತಾರಲ್ಲ, ಯೋಗದಲ್ಲಿ ಕೂತ್ಕೊಂಡ ತಕ್ಷಣ ನಿದ್ದೆ ಬಂದ್ಬಿಡ್ತಾವ. ಯೋಗ ಹತ್ತೋದಿಲ್ಲ ಅವರಿಗೆ. ನೀವು ಮಾಡುವಂತ ಕರ್ಮದಲ್ಲಿ ಜನರ ಆಶೀರ್ವಾದ ಸಿಗಲಿಲ್ಲ ಅಂತಂದ್ರೆ ಲೈನ್ ಏನಾಗಿದೆ? ಕ್ಲಿಯರ್ ಆಗೋದಿಲ್ಲ. ಶಾರೀರಿಕ ನಿಯಮ ಇರ್ತದೆ, ಸ್ನಾನ ಮಾಡಿದ್ರೆ ಮತ್ತೊಂದು ಮಾಡಿದ್ರೆ ಮಗದೊಂದು ಮಾಡಿದ್ರೆ ಊಟ ಇಲ್ಲ ಮಾಡಿದ್ರಿ, ಅದು ಒಳಗಡೆ ಆಂತರಿಕವಾಗಿ ಖುಷಿ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ರಾಜಯೋಗ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ ರಾಜಯೋಗದ ಜೀವನ ನಿಮ್ಗೆ ಸುಖಮಯ ಆಗೋದಿಲ್ಲ. ನೆಕ್ಸ್ಟ್ ಬಾಬಾ ಹೇಳ್ತಾರೆ, ಕರ್ಮ ಕ್ಷೇತ್ರದಲ್ಲಿ ಚೆಕ್ ಮಾಡ್ಕೊಳ್ಳಿ, ಅಷ್ಟೇ ಪವಿತ್ರವಾಗಿದ್ದೀರಾ, ಸದಾ ಕಾಲ ಬೇರೆಯವರಿಗೆ ಕೊಡ್ತಾ ಇದ್ದೀರಾ ಅಥವಾ ತಗೊಳ್ತಾ ಇದ್ದೀರಾ? ಆದ್ಮೇಲೆ ನಮ್ಮನ್ನು ಕೂಡ ಬಾಬಾ ಈಶ್ವರ್ಯ ಸೇವೆ ಕಳಿಸ್ತಾರೆ. ಓಕೆನಾ? ಕಳಿಸಿದಾಗ ನಮಗೂ ಕೂಡ ಬ್ರಹ್ಮ ಭೋಜನ ಕೊಡ್ತಾರ ಕೊಡಲ್ವೋ? ಕೊಡ್ತಾರೆ. ಗಿಫ್ಟ್ ಕೊಡ್ತಾರ ಕೊಡಲ್ವೋ? ಕೊಡ್ತಾರೆ. ಟೋಲಿ ಕೊಡ್ತಾರ ಕೊಡಲ್ವೋ? ಕೊಡ್ತಾರೆ. ನಾವೆಲ್ಲ ತಗೊಂಡ್ ಬರ್ತೀವೋ ಇಲ್ವೋ? ತಕೊಂಡ್ ಬರ್ತೀವಿ. ಏನ್ ತಗೊಂಡು ಬರ್ತಿರೋ ಅದಕ್ಕಿಂತ ಹೆಚ್ಚಿಗೆ ಕೊಟ್ಟಿರ್ಬೇಕು. ಏನ್ ಮಾಡಿರ್ಬೇಕು? ಅದಕ್ಕಿಂತ ಹೆಚ್ಚಿಗೆ ಅವ್ರಿಗೆ ಕೊಟ್ಟಿರ್ಬೇಕು. ಹಾ, ಅಂದ್ರೆ ಮನಸ ವಾಚ ಕರ್ಮಣ, ಸ್ಥೂಲದ ರೂಪದಲ್ಲಾದ್ರೂ ಧನದ ರೂಪದಲ್ಲಾದ್ರೂ ಯಾವುದೋ ಒಂದು ರೂಪದಲ್ಲಿ ನೀವು ಕೊಟ್ಟಿರ್ಬೇಕು. ಆವಾಗ ಲೆಕ್ಕಾಚಾರ ಏನಾಗಿರ್ತದೆ? ಕ್ಲಿಯರ್ ಆಗಿ. ಕ್ಲಿಯರ್ ಆಗಿರುತ್ತೆ. ನಾನು ಏನು ಕೊಡಲ್ಲ, ಸ್ಥೂಲ ಸೇವೆನೂ ಮಾಡಲ್ಲ, ಧನದ ಸೇವೆನೂ ಮಾಡಲ್ಲ, ಮನಸಾ ಸೇವೆನೂ ಮಾಡೋದಿಲ್ಲ, ಅಲ್ಲಿ ಹೋಗ್ಬಿಟ್ಟು ತಿನ್ಕೊಂಡು ಬರ್ತೇನೆ ಅಂದ್ರೆ ಸಾಲ ಆಯ್ತು. ಸಾಲ ಆಯ್ತು. ಈಗ ಕ್ಲಿಯರ್ ಆಯ್ತು. ಸಾಲ ಸಾಲ ಆಯ್ತು. ಆಯ್ತು. ಇದನ್ನೆಲ್ಲ ನಾವೇನ್ ಮಾಡ್ಬೇಕಾಗ್ತದೆ? ಚೆಕ್ ಚೆಕ್ ಮಾಡ್ಕೊ. ಮಾಡ್ಬೇಕು. ಚೆಕ್ ಮಾಡ್ಕೊಳ್ಬೇಕಾಗ್ತದೆ. ನೆಕ್ಸ್ಟ್ ಬಾಬಾ ಸಂಬಂಧ ಸಂಪರ್ಕ ಮೇ ಸಬ್ ಮೇ ಪವಿತ್ರತಾ ಹೇ. ಸಂಬಂಧ ಸಂಪರ್ಕ ಯಾವುದು? ಅಣ್ಣವ್ರೆ, ಇವ್ರು ನನ್ನ ಮಾವ, ಇವ್ರು ಯಾರು ನನ್ನ ಅಳಿಯ, ಇವ್ರು ಯಾರು ನನ್ನ ಮೊಮ್ಮಗ, ಇವ್ರದ್ದು 10 ಎಕರೆ ಜಮೀನಿದೆ, ಇವ್ರಿಗೆ 3 ಜನ ಮಕ್ಕಳಿದ್ದಾರೆ, ಒಬ್ರು US ಅಲ್ಲಿ ಇದ್ದಾರೆ, ಒಬ್ರು ಬೆಂಗಳೂರಿನಲ್ಲಿ ಇದ್ದಾರೆ, ಇವ್ರಿಗೆ ಇಷ್ಟು ಜನ ಮೊಮ್ಮಕ್ಕಳಿದ್ದಾರೆ. ಇದೆಲ್ಲ ಯಾವುದು? ಸಂಬಂಧ. ಇಟ್ಕೊಳ್ಬೇಕಾ? ಅವರೆಲ್ಲ ಯಾರು? ಸಂಬಂಧಿಕ. ಆತ್ಮಗಳು. ಅವರೆಲ್ಲ ಯಾರು? ಆತ್ಮಗಳು. ಶಾರೀರಿಕ ಸಂಬಂಧನೋ ಆತ್ಮಿಕ ಸಂಬಂಧನೋ? ಆತ್ಮಿಕ ಆತ್ಮಿಕ. ಸಂಬಂಧ. ನೀವು ಶರೀರ ಅಂತ ತಿಳ್ಕೊಂಡಾಗ ಏನಾಗ್ತದೆ? ಶರೀರದ ಸಂಬಂಧ ತಾನೆ. ಲೌಕಿಕ ಪರಿವಾರ ಅಲೌಕಿಕ ಪರಿವಾರ ಅಂತ ಹೇಳ್ತಾರಲ್ವಾ? ಹಾಗಿದ್ರೆ ನೀವಲ್ಲಿ ಹೋಗಿದ್ದ ಆತ್ಮಿಕ ಸಂಬಂಧಕ್ಕೋ ಶಾರೀರಿಕ ಸಂಬಂಧಕ್ಕೋ? ಆತ್ಮಿಕ ಸಂಬಂಧ. ಸರಿ, ಹಾಸ್ಪಿಟ್ಲಿಗೆ ಹೋಗಿರ್ತೀರಾ, ಅವಾಗ ಡಾಕ್ಟರ್ ಚಾಚಾ ಮಾಮ ಅಂತ ಬಿಟ್ಟು ಪರಿಚಯ ಮಾಡ್ಕೊಡ್ತಾರಾ? ಇಲ್ಲ. ಅಲ್ಲಿ ಯಾವ ಸಂಬಂಧ? ಪೇಷಂಟ್ ರೋಗಿ ಮತ್ತೆ ವೈದ್ಯ. ಡಾಕ್ಟರ್ ಪೇಷಂಟ್ ಅಷ್ಟೇ. ಸ್ಕೂಲಿಗೆ ಹೋದಾಗ ಟೀಚರ್ ಮತ್ತೆ ಸ್ಟೂಡೆಂಟ್. ಅಲ್ವಾ? ಹಾಗಿದ್ರೆ ನೀವು ಎಲ್ಲೇ ಹೋದಾಗ ಸಂಬಂಧ ಯಾವುದು? ಆತ್ಮಿಕ ಸಂಬಂಧ. ಆತ್ಮಿಕ ಸಹೋದರ ಸಂಬಂಧ. ಸಹೋದರ. ಸಹೋದರ ಸಹೋದರಿಯರು. ನಮ್ಮ ತಂದೆ ಯಾರು? ಶಿವಬಾಬಾ ಅಲ್ವಾ? ಶಿವಬಾಬಾ.
ಹಾಗೆ ಆ ಸಂಬಂಧ ಸಂಪರ್ಕದಲ್ಲಿ ಬಂದಾಗ ಇವರು ಹಿಂದೂ, ಇವರು ಮುಸ್ಲಿಮರು, ಇವರು ಬಡವರು, ಇವರು ಶ್ರೀಮಂತರು, ನಮ್ ಜಾತಿಯವರು, ಬೇರೆ ಜಾತಿಯವರು, ಕನ್ನಡದವರು, ತೆಲುಗುನವರು ಬರ್ಬೇಕೋ ಬೇಡವೋ? ಬರಬಾರ್ದು. ಬಂದರೆ ಪವಿತ್ರತೆ. ಅಪವಿತ್ರತೆ. ನೀವು ಪವಿತ್ರ ಆಗಿ ಅಂತಾರೆ. ಇದೆಲ್ಲವನ್ನು ಕೂಡ ಪ್ರತಿಯೊಂದು ಕರ್ಮದಲ್ಲಿ ಎಷ್ಟು ಪರ್ಸೆಂಟೇಜ್ ಅಲ್ಲಿ ಇದೆ ಅಂತ ಯಾರು ಚೆಕ್ ಮಾಡಬೇಕು? ನಾನೇ. ಹ ಹಾಗಿದೆ ಕರ್ಮವನ್ನ ಮಾಡ್ಬೇಕಾದ್ರೆ ಇದನ್ನೆಲ್ಲವನ್ನು ಗಮನ ಕೊಡಬೇಕೋ ಬೇಡವೋ? ಕೊಡ್ಬೇಕು. ಅಯ್ಯೋ ಬಾಬಾ, ಇಷ್ಟೆಲ್ಲ ಮಾಡ್ಬೇಕಾ? ಇಷ್ಟೆಲ್ಲ ಗಮನ ಕೊಡ್ಬೇಕಾ? ಕೊಡ್ಬೇಕೋ ಬೇಡವೋ? ಕೊಡ್ಬೇಕು. ಅದು ಕೊಟ್ಟಾಗ ಮಾತ್ರ ಈಶ್ವರಿಯ ಕಾರ್ಯ, ಈಶ್ವರಿಯ ಜೀವನ ಏನಾಗತ್ತೆ ಆದ್ಮೇಲೆ ಸುಖಮಯವಾಗತ್ತೆ. ಅದಿಲ್ಲ ಅಂತಂದ್ರೆ ವರ್ಷಗಳು ಮಾತ್ರ ಕಳೀತಾ ಇರ್ತವೆ ಹೊರತು ಈಶ್ವರಿಯ ಜೀವನ ನಿಮ್ಗೆ ಸುಖವನ್ನ ಕೊಡೋದಿಲ್ಲ. ನಿಧಾನವಾಗಿ ಆದ್ರೂ ಕೂಡ ಏನ್ ಮಾಡ್ತಾ ಹೋಗ್ಬೇಕು? ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಮಾಡ್ತಾ ಹೋಗ್ಬೇಕಾಗ್ತದೆ. ಆವಾಗ ಭಗವಂತ ಜೊತೆ ಪ್ರೀತಿ, ಸ್ನೇಹ, ಸೇವೆ, ಖುಷಿ, ಆನಂದ ಎಲ್ಲನೂ ಕೂಡ ಏನಾಗ್ತಾ ಹೋಗ್ತದೆ? ಸಿಗ್ತಾ ಹೋಗ್ತದೆ. ಹಾಗಾಗಿ ಪವಿತ್ರತೆ ಪರ್ಸೆಂಟೇಜ್ ಎಷ್ಟಿದೆ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೋಬೇಕು. ಬಾಬಾ ಹೇಳಿದಲ್ಲ, ವಾರಕ್ಕೊಂದ್ಸಲ ಸ್ನಾನ ಮಾಡೋರು, 3 ದಿನಕ್ಕೊಂದ್ಸಲ ಸ್ನಾನ ಮಾಡೋರು. ವಾರಕ್ಕೊಂದ್ಸಲ ಸ್ನಾನ ಮಾಡೋರು ಅಂತಂದು ಯಾರು? ವಾರಕ್ಕೊಂದ್ಸಲ ಸೆಂಟ್ರಿಗೆ ಹೋಗೋರು. ಗುರುವಾರ ಒಂದ್ ದಿವಸ ಮಾತ್ರ ಹೋಗೋರು. ತಿಂಗಳಿಗೊಂದ್ಸಲ ಸ್ನಾನ ಮಾಡೋರು ಯಾರು? ತಿಂಗ್ಳಿಗೊಂದ್ಸರಿ. ಸೆಂಟರಿಗೆ ಹೋಗೋ. ಸರಿ, ಓಕೆ. ಸೆಂಟರಿಗಾದ್ರೂ ಹೋದ್ರು ಯೋಗಕ್ಕಾದ್ರೂ ಕೂತ್ಕೊಳ್ತಾರ ಅಲ್ಲಿ. ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ಹೋಗ್ತಾನೆ, ಮೊದ್ಲು ಬ್ರಹ್ಮ ಭೋಜನ ತಿನ್ಕೊಂಡು ಮನೆಗೆ ಬರ್ತಾರೆ. ಅದು ನಮ್ಮ ಸಾಧನೆ. ಅಂದ್ರೆ ಶರೀರ ತಗೊಂಡೋಗೋದೇ ನಮ್ದೇನಾಗಿದೆ ದೊಡ್ಡ ಸಾಧನೆ ಆಗಿದೆ. ಸಾಧನೆ. ಓಕೆ, ಹೇಳ್ತಾರೆ ಇಂತಹ ಮಕ್ಕಳನ್ನ ತಗೊಂಡು ನಾನು ವಿಶ್ವ ಕಲ್ಯಾಣ ಮಾಡ್ಬೇಕು ಕಷ್ಟ ಇದೆ ಅಲ್ವಾ? ಮತ್ತೆ ನಾವೇನ್ ಹೇಳ್ತೀವಿ, ಬಾಬನ ಮನೆ ಬಂದ ನಮ್ಗೆ ಏನೂ ಲಾಭ ಆಗಿಲ್ಲ. ಯಾಕೆ ಲಾಭ ಆಗಿಲ್ಲ ಅಂತಂದ್ರೆ ಭಗವಂತನಿಗೆ ಬೇಕಾಗಿರುವಂತ ರೀತಿಯಲ್ಲಿ ನಾವಿನ್ನು ರೆಡಿ ಆಗಿಲ್ಲ. ಬಾಬಾ ಸ್ಪಷ್ಟವಾಗಿ ಈ ಮುರಳಿಲಿ ಹೇಳ್ತಾರೆ, ಮುಂದಿನ ಭಗವಂತನ ಪ್ರತ್ಯಕ್ಷತೆಗೆ ನನಗೆ ಇಂಥ ಕ್ವಾಲಿಟಿ ಇರುವಂತ ಮಕ್ಕಳು ಬೇಕು. ಅಲ್ವಾ? ಬೇರೆ ಇವಾಗ ನೆಲ ಒರೆಸೋರು ಗಲೀಜಿದ್ರು ಆಗ್ತದೆ, ಪಾತ್ರೆ ತೊಳೆಯೋರು ಗಲೀಜಿದ್ರು ಆಗ್ತದೆ. ಅದು ಅಡಿಗೆ ಮಾಡೋರು ಕ್ಲೀನ್ ಆಗಿರ್ಬೇಕಲ್ಲ, ಹೌದು. ಪೂಜೆ ಮಾಡೋರು ಕ್ಲೀನ್ ಆಗಿರ್ಬೇಕಲ್ವ? ಅಲ್ಲಿ ಏನಾಗ್ತದೆ, ಈ ಗಲೀಜಾಗಿರೋರು ಆಗೋದಿಲ್ಲ. ಅದಕ್ಕೆ ಈ ಪೋಸ್ಟಿಗೆ ಬೇಕು ಅಂತಂದ್ರೆ ಈ ಕಂಡೀಷನ್ ಅಲ್ಲಿ ಇರಲ್ಲೇ ಬೇಕು. ಇಂಥವರನ್ನ ಮಾತ್ರ ನಾನು ಇಂಥ ಕಾರ್ಯಕ್ಕೆ, ಇಂಥ ಸೇವೆಗೆ ನಾನೇನ್ ಮಾಡ್ತೇನೆ, ಉಪಯೋಗ ಮಾಡ್ಕೊಳ್ತೀನಿ. ಅಂದ್ಮೇಲೆ ನಿಧಾನಕ್ಕೆ ನಾವು ಅದಕ್ಕೆ ಯೋಗ್ಯರಾಗ್ತಿದೀವಿ ಅಂತ ಯಾರು ಚೆಕ್ ಮಾಡ್ಬೇಕು? ನಾವೇ. ಒಂದು ವಿಷಯ ಹೇಳ ನಿಮ್ಗೆ, ನೀವ್ ಎಷ್ಟು ಸಾಧನೆ ಮಾಡುದು ಇನ್ನೂ ನೆಕ್ಸ್ಟ್ ಜೋರ್ ಸಾಧನೆ, ಇನ್ನೂ ಫಾಸ್ಟ್ ಸಾಧನೆ, ಇನ್ನೂ ನೆಕ್ಸ್ಟ್ ದೊಡ್ಡ ಟಾರ್ಗೆಟ್ ಅನ್ನು ಬಾಬಾ ಏನ್ ಮಾಡ್ತಾ ಹೋಗ್ತಾರೆ? ಕೊಡ್ತಾ ಹೋಗ್ತಾರೆ. ಎಷ್ಟು ಮಾಡಿದ್ರು ಕೂಡ ಏನು ಕಡಿಮೆನೆ. ಅದು ಒಂದು ಹಂತದವರೆಗೆ ನಿಮ್ಗೆ ಕಷ್ಟ ಅಂತ ಅನ್ಸತ್ತೆ. ಆದ್ಮೇಲೆ ಆಮೇಲೆ 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 ಮುಂದೆ ಏನಾಗ್ಬಿಡ್ತದೆ? ಸಹಜ ಅಭ್ಯಾಸ ಈಸಿ ಆಗತ್ತೆ. ಮತ್ತೆ ಅದು ನಿಮ್ಗೆ ಖುಷಿ ಸಿಗುತ್ತೆ. ಕೊಡ್ತದೆ. ಆರಂಭದಲ್ಲಿ ಬಿಳಿ ಬಟ್ಟೆ ಹಾಕೋದು ಕಷ್ಟ ಆಯ್ತಲ್ವಾ? ಈರುಳ್ಳಿ ಬೆಳ್ಳುಳ್ಳಿ ಬಿಡೋದು ಇಷ್ಟು ಕಷ್ಟ ಆಯ್ತಲ್ವಾ? ಲೌಕಿಕದಿಂದ ದೂರ ಆಗೋದು ಕಷ್ಟ ಆಗಿತ್ತು. ಅವಾಗ ಈಗ ಮಾಡಿ 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 ಏನಾಗ್ಬಿಟ್ಟಿದೆ? ಸಂಸ್ಕಾರ ಅಭ್ಯಾಸ. ಆಗ್ಬಿಡುತ್ತೆ. ಸೀರಿಯಲ್ ಬಿಡೋದಾ? ಸಾಧ್ಯನೇ ಇಲ್ಲ. ಎಷ್ಟು ಜನ ಬಿಟ್ಟಿರೋ ನನಗೆ ಗೊತ್ತಿಲ್ಲ. ನಿಮ್ಮ ನೀವು ಚೆಕ್ ಮಾಡ್ಕೊಂಡು ಊರ್ ಸುದ್ದಿ ಮಾತಾಡುದು, ಅವ್ರ ಸುದ್ದಿ ಇವ್ರ ಸುದ್ದಿ ಮಾತಾಡುದು ಇಷ್ಟು ಮಾಡ್ತಾ ಇದ್ದೀರಿ. ಇನ್ನೊಂದು ಮಜಾ ಏನು ಗೊತ್ತಾ? ನಮ್ಮಲ್ಲಿ ಬ್ರಹ್ಮಕುಮಾರಲ್ಲಿ ಒಂದು ವಿಶೇಷತೆ ಇದೆ. ಏನ್ ಹೇಳಿ? ಏನು ವಿಶೇಷತೆ ರಾಕೇಶ್ ಅಣ್ಣ? ಗೊತ್ತಿಲ್ಲ ನಾ ಹೇಳಿ. ಲೌಕಿಕದವ್ರ ಸುದ್ದಿ ಮಾತಾಡೋದನ್ನ ಬಿಟ್ಬಿಟ್ಟಿದೀವಿ, ಅಲೌಕಿಕದವ್ರ ಶುರು ಮಾಡ್ಕೊಂಡ್ಬಿಟ್ಟಿದೀವಿ ಅಲ್ವಾ? ಲೌಕಿಕದವ್ರದ್ದು ಅವ್ರ ಮನೆ ಇವ್ರ ಮನೆ ಸುದ್ದಿ ಮಾತಾಡಲ್ಲ, ಯಾರ ಮನೆ ಮಾತಾಡ್ತೀವಿ? ಅಲೌಕಿಕ. ಅಲೌಕಿಕ. ಆ ಸೆಂಟರ್ ನಲ್ಲಿ ಹಿಂಗೆ, ಈ ಸೆಂಟರ್ ಹಿಂಗೆ. ಟೀಚರ್ ಸರಿ ಇಲ್ಲ, ಸ್ಟೂಡೆಂಟ್ ಸರಿ ಇಲ್ಲ, ಜೋನ್ ಸರಿ ಇಲ್ಲ ಅಲ್ವಾ? ಮೊದ್ಲೇನ್ ಮಾಡ್ತಿದ್ವಿ? ಚಿಕ್ಕಪ್ಪ ಸರಿ ಇಲ್ಲ, ದೊಡ್ಡಪ್ಪ ಸರಿ ಇಲ್ಲ, ಹಂಗ ಮಾಡ್ತಿದ್ವಿ. ಇವಾಗ ಹಿಂಗ ಬಂದಿದೀವಿ ಅಲ್ವಾ? ಒಳ್ಳೇದಲ್ವಾ? ಇಲ್ಲ. ಇಲ್ಲ, ಕೆಟ್ಟದ್ದು. ಅದನ್ನು ಕೂಡ ಏನ್ ಮಾಡ್ಬೇಕು? ಬೇಡಬೇಕು ಅಂತಂದ್ರೆ ಅದು ಮೊದಲು ಕೆಟ್ಟದ್ದು ಅಂತ ನಿಮ್ಗೆ ಗೊತ್ತಾಗ್ಬೇಕಾಗ್ತದೆ. ಅದಕ್ಕಾಗಿ ನೀವು ಸಂಪೂರ್ಣ ಪವಿತ್ರರ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಚೆಕ್ ಮಾಡ್ಕೊಳ್ಳಿ. ಮಾಡ್ಕೊಳ್ಳಿ. ಓಕೆ. ಓಂ ಶಾಂತಿ. ಓಂ ಶಾಂತಿ.